ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಲಲಿತಾ ಜ್ಯುವೆಲರಿ, ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತಬಿಂದುವನ್ನು ಸೇವಿಸಬೇಕು. ಅಮೃತಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ, ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ಅವರು ತಿಳಿಸ್ಕೊಡ್ತಾರೆ. ಇನ್ನು ನಿಮ್ಮ ಸ್ವಾರ್ಥರಂಗದ ಮೂಲಕ ಮತ್ತು ನೀವು ಕಳಿಸುವಂಥ ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿನ ತಿಳ್ಕೊಳ್ತಾ ಹೋಗೋಣ. ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಜೊತೆಗೆ ಪ್ರತಿದಿನದ ಸಂದೇಶವನ್ನು ನೀಡ್ತಾರೆ ಶ್ರೀನಿವಾಸ್ ಶರ್ಮಾ ಅವರು. ಇನ್ನು ಗುರುಜಿನ ಭೇಟಿಯಾಗಬೇಕು, ವೈಯಕ್ತಿಕವಾಗಿ ಶ್ರೀನಿವಾಸ್ ಶರ್ಮಾ ಅವರನ್ನು ಕೂಡ ಭೇಟಿಯಾಗಬೇಕು ಅವರ ಆಶ್ರಮದಲ್ಲಿ ಅಂದರೆ ಅದಕ್ಕೆ ಮೊದಲಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳು. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ನೀವು ಅವರ ಆಶ್ರಮದಲ್ಲಿ ಭೇಟಿಯಾಗಬಹುದು. ಭೇಟಿಯಾಗುವಂಥ ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ದೂರವಾಣಿ ಸಂಖ್ಯೆ 9980520171 9980520171. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ, ಗುರುಜರನ್ನ ಭೇಟಿಯಾಗಿ, ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಶುಭ ಮಂಗಳವಾರ, ಹಾಗಾಗಿ ನಾವೆಲ್ಲರೂ ಬನಶಂಕರಿ ಅಮ್ಮನವರ ದಿವ್ಯ ಸಾನ್ನಿಧ್ಯದ ದರ್ಶನ ಮಾಡ್ಕೊಂಡು ಬರೋಣ. ಸುಂದರಿ ಹೃದಯ ದೇವಿ, ಶಿರೋದೇವಿ, ಶಿಖಾದೇವಿ, ಕವಚ ದೇವಿ, ನೇತ್ರದೇವಿ, ಅಸ್ತ್ರದೇವಿ, ಕಾಮೇಶ್ವರಿ, ಭಗಮಾಲಿನಿ, ನಿತ್ಯ ಕ್ಲಿನ್ನೆ, ಬೇರುಂಡೆ, ವನ್ಹಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ ತ್ವರಿತೆ. पताके विजये सर्वमङ्गले, ज्वालामालिनी चित्रे महानित्य, परमेश्वर परमेश्वरि मित्रे समये, षष्ठी समये, पुण्ये समये, चर्यानाथमये.
अगस्त्यमयी कालतापनमयी धर्माचार्यमयी मुक्तकेलीश्वरमयी दीपकलानाथमयी विष्णुदेवमयी प्रभाकरदेवमयी तेजोदेवमयी मनोजदेवमयी वासुदेवमयी रत्नदेवमयी श्रीराम ತಾಯಿಯ ಬ್ರಹ್ಮರಥೋತ್ಸವದಲ್ಲಿ ಗರ್ಭಗುಡಿ ಇರತಕ್ಕಂತಹ ತಾಯಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ತಾಯಿ ಬನಶಂಕರಮ್ಮನವರ ಉತ್ಸವ ಮೂರ್ತಿಯನ್ನ ಇವತ್ತು ನಾವು ನೋಡ್ತೀವಿ. ಉತ್ಸವ ಮೂರ್ತಿ ಅಮ್ಮನವರು ಹೊರಗಡೆ ಬರ್ತಾರೆ, ಬಂದು ರಥದ ಮೇಲೆ ಕೂತ್ಕೊಳ್ತಕ್ಕಂಥದ್ದು. ಸಾಕಷ್ಟು ಜನ ಭಕ್ತರು ಕಾತುರದಿಂದ ಕಾಯ್ತಿದ್ದಾರೆ. ಅವರೆಲ್ಲರನ್ನು ಹರಿಸಲಿಕ್ಕಾಗಿ ತಾಯಿ ಬನಶಂಕರಮ್ಮನವರ ಆ ಮೂಲ ಮೂರ್ತಿ ಉತ್ಸವ ಮೂರ್ತಿಯನ್ನ ನಾವು ಆಚೆ ಕರ್ತರೋಣ. ಅಂಬಾ ಭಗವತಿ लाभाय चन्द्रार्धकृतशेखरां वन्दे वाञ्छितलाभाय चन्द्रार्धकृतशेखरां वृषारूढां शूलधरां शैलपुत्री यशस्विनी शैलपुत्री यशस्विनी. ಈಗ ಗುರುಜನ ಮತ್ತು ಶ್ರೀನಿವಾಸ ಶರ್ಮ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ನನಗೆ ಹೇಗಿದ್ರೆ ಗುರುಜನ ಮತ್ತು ಅವರ ಸುಪುತ್ರ ಶ್ರೀನಿವಾಸ ಶರ್ಮ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ. ಓಂ ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಭುಜಿದೇಂ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೇ ಮಾಹೇಶ್ವರಿ ಕೌಮಾರಿ ವಿಷ್ಣುವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ತಾಯಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನಿ ನಮಃ, ಕ್ಷೇತ್ರೀಶಿ ನಮಃ. ಓಂ ನವದುರ್ಗಾಯ ನಮಃ, ತ್ರಿಕಾಲಗ್ನಸಂಪನ್ನೇ ನಮಃ. ಓಂ ಗೌರೀನ್ವಿಮಾಯ ಸಲಿಲಾನ್ ಕ್ಷತ್ರೋದ್ಯಪದೀನ್ ಬಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಓಂ ದೇವ್ಯೈ ನಮಃ, ಸರ್ವಮಂಗಳೇ ನಮಃ, ಸರ್ವೇಶ್ವರೀ ನಮಃ. ಓಂ ಸರ್ವತೋಭದ್ರವಾಸಿನೇ ನಮಃ, ಶ್ರೀಮತೇ ನಮಃ, ದುರ್ಗಾಯ ನಮಃ, ಕಾತ್ಯಾಯಿನೇ ನಮಃ. ಓಂ ನವದುರ್ಗಾಯ ನಮಃ. ಓಂ ಬ್ರಾಹ್ಮ್ಯೇ ನಮಃ. ಓಂ ಮಾಹೇಶ್ವರೀ ನಮಃ. ಓಂ ಕೌಮಾರ್ಯೇ ನಮಃ, ವಿಷ್ಣವ್ಯೇ ನಮಃ, ವಾರಾಹ್ಯೇ ನಮಃ, ಇಂದ್ರಾಣ್ಯೇ ನಮಃ. ಓಂ ಚಾಮುಂಡಾಯ ನಮಃ. ಓಂ ಚಂಡಿಕಾಯ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳವನ್ನು ಉಂಟು ಮಾಡತಕ್ಕಂಥ ಶುಭ ಮಂಗಳವಾರದ ಈ ಶುಭ ದಿನದಂದು ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಹಾಗಾಗಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ತಾಯಿ ವಿಶೇಷವಾಗಿರತಕ್ಕಂಥ ಶಂಕರಿ ಬನಶಂಕರಮ್ಮನವರ ಆ ರಥೋತ್ಸವದ ಆ ಸುಂದರವಾದಂತಹ ದೃಶ್ಯಗಳನ್ನು ನಾವು ಕಣ್ತುಂಬಿಸ್ಕೊಂಡ್ವಿ. ಸಾಕಷ್ಟು ಇತಿಹಾಸ ಇರತಕ್ಕಂಥದ್ದು ತಾಯಿಯ ಸಾನ್ನಿಧ್ಯ. ತಾಯಿಯ ಸಾನ್ನಿಧ್ಯ ಇತಿಹಾಸ ಇದ್ದು ಸಾಕಷ್ಟು ಜನ ಭಕ್ತರನ್ನು ಹರಿಸಿ ಆಶೀರ್ವದಿಸ್ತಿರ್ತಕ್ಕಂಥ ದೇವಿಯ ವಿಶೇಷವಾಗಿರತಕ್ಕಂಥ ಆಸ್ಥಾನ. ಅಂತಹ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಆರಾಧನೆ, ದೇವಿಯ ಉಪಾಸನೆ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದೇವಿಯ ಸಾನ್ನಿಧ್ಯದಲ್ಲಿ ಇಂದಿಗೂ ಸಹಿತ ನಿಂಬೆಹಣ್ಣಿನಿಂದ ಹಚ್ಚುವಂತಹ ದೀಪ,
ನಿಂಬೆಹಣ್ಣಿನ ದೀಪ, ಜೊತೆಗೆ ಶುಕ್ರವಾರ, ಮಂಗಳವಾರ ರಾಹುಕಾಲಗಳಲ್ಲಿ, ಭಾನುವಾರದ ರಾಹುಕಾಲದಲ್ಲಿ ವಿಶೇಷವಾಗಿ ನಡೀತಕ್ಕಂಥ ಅರ್ಚನಾ ಸಂಕಲ್ಪ, ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳೇನೇ ಇದ್ದರೂ ಮನಸ್ಸಲ್ಲಿರ್ತಕ್ಕಂಥ ಸಂಕಲ್ಪವನ್ನು ದೇವಾಲಯದ ಆವರಣದಲ್ಲಿ ಯಾವುದಾದ್ರೂ ಸಾನ್ನಿಧ್ಯದಲ್ಲಿ ನಿಂತು ನೀವು ಸಂಕಲ್ಪ ಮಾಡಿದ್ರೂ ನಿಮ್ಮ ಸಂಕಲ್ಪ ಶೀಘ್ರವಾಗಿ ಅದು ಕಾರ್ಯಸಿದ್ಧಿ ಆಗುತ್ತೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ತಾಯಿ ಶಂಕರಿ ಬನಶಂಕರಮ್ಮನವರ ಕ್ಷೇತ್ರ. ಅದು ಮೂಲ ಸಾನ್ನಿಧ್ಯ ಬಂದು ಬಾದಾಮಿ ಬನಶಂಕರಿ ಇರ್ತಕ್ಕಂಥದ್ದು. ಇಂದಿಗೂ ಬಾದಾಮಿ ಕ್ಷೇತ್ರದಲ್ಲಿ ಅಲ್ಲಿರ್ತಕ್ಕಂಥ ದೇವಿಯ ಉಪಾಸನೆ, ದೇವಿಯ ಆರಾಧನೆ ಅಂದರೆ ಅದು ಬಹಳ ಹೆಸರಿರ್ತಕ್ಕಂಥದ್ದು. ಅಂದು ಬಾದಾಮಿಯಿಂದ ಒಂದು ಎತ್ತಿನ ಗಾಡಿ ಮೇಲೆ ಅಮ್ಮನವರು ಇಲ್ಲಿಗೆ ಬಂದದ್ದು ಅಂತ ಇತಿಹಾಸ ಇದೆ. ಏನೇ ಆದರೂ ತಾಯಿಯ ಸಾನ್ನಿಧ್ಯ, ದೇವಿಯ ಸಾನ್ನಿಧ್ಯಕ್ಕೆ ತಾಯಿ ಬಳಿ ಅಮ್ಮ ಅಂತ ಯಾರು ಬಂದರೂ ಅವ್ರನ್ನ ಸಲಹಿ, ಅವ್ರನ್ನ ಸಾಹುಕುವಂಥದ್ದು, ಅವರಿಗೆ ಇರ್ತಕ್ಕಂಥ ಅವ್ರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ ಎಂಬತಕ್ಕಂಥ ಹರಸಿ ಆಶೀರ್ವದಿಸುವಂತಹ ಕಲೆ ತಾಯಿಯ ಸಾನ್ನಿಧ್ಯದಲ್ಲಿದೆ. ತಾಯಿ ಸರ್ವಮಂಗಳೆಯಾಗಿ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಇನ್ನು ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತಿನ ದಿವಸ ಏನೆಲ್ಲ ವಿಶೇಷತೆಗಳಿದೆ, ಏನೆಲ್ಲ ಗ್ರಹ ನಕ್ಷತ್ರಚಾರ ಪ್ರಕಾರ ಯಾವ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು, ಆ ಒಂದು ಚಿಂತನೆಯನ್ನು ನಾವು ಮಾಡೋಣ. ಹಾಗೆ ಸರ್ವರಿಗೂ ಸಕಲರಿಗೂ ಸಹಿತ ಯಾವುದೇ ಕಾಯಕಗಳಲ್ಲಿ ನಾವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯ ಆದರೂ ಅದು ಶೀಘ್ರವಾಗಿ ಕಾರ್ಯಸಿದ್ಧಿ ಆಗಲಿ ಎಂಬತಕ್ಕಂಥ ಒಂದು ಚಿಂತನೆ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಈ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ ಜೊತೆಗೆ ಇವತ್ತಿನ ವಿಶೇಷತೆ ಏನಿದೆ ಎಂಬತಕ್ಕಂಥದ್ದನ್ನು ಗಮನಿಸಿ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರವೂ ಸಹಿತ ಲಾಭವಿದೆ. ಅದರೊಂದಿಗೆ ಇನ್ನೇನು ಅಗೋಯಿಗೋ ಅಂದರೆ ಆಗಮಿಸ್ತಿರ್ತಕ್ಕಂಥದ್ದು ಹುಣ್ಣಿಮೆಯ ಕಾರ್ಯಕ್ರಮ. ಹುಣ್ಣಿಮೆ ಈ ಬಾರಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ಭಾಳ ವಿಶೇಷತೆಗಳನ್ನು ಹೊತ್ತು ತಂದಿರತಕ್ಕಂಥದ್ದು. ಇದೆಲ್ಲದರ ಮಧ್ಯದಲ್ಲಿ ಗ್ರಹಣ ಪ್ರಕ್ರಿಯೆ ಇರತಕ್ಕಂಥದ್ದು, ಗ್ರಹಣ ದೋಷವೂ ಇರತಕ್ಕಂಥದ್ರಿಂದ ಈ ಒಂದು ಹುಣ್ಣಿಮೆಯನ್ನು ಒಂದಷ್ಟು ಜನ ಸರಿಯಾದ ಕ್ರಮಬದ್ಧವಾದ ಆಚರಣೆಯಲ್ಲಿ ತಾವು ತೊಡಗಿಕೊಳ್ಬೇಕು. ಅದರಲ್ಲೂ ಇಂತಿಂಥ ನಕ್ಷತ್ರಗಳು, ಇಂತಿಂಥ ರಾಶಿಗಳಿಗೆ ಒಂದಷ್ಟು ಸಮಸ್ಯೆಗಳಿದೆ ಎಂಬತಕ್ಕಂಥದ್ದು ಈಗಾಗಲೇ ಜಗಜ್ಜಾಹೀರಾತಾಗಿರ್ತಕ್ಕಂಥದ್ದೇ. ಸಾಕಷ್ಟು ಜನ ಗ್ರಹಣ ಬಂದಾಗ ಗ್ರಹಣ ಭಾರತಕ್ಕೆ ಕಾಣಲಿಲ್ಲ ಅಂದಾಗೂ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಅಂದಿನಿಂದ ಇಂದಿನವರೆಗೂ ಕೊಡ್ತಾ ಬಂದಿದ್ದೀವಿ. ಅದರ ಫಲಾಫಲಗಳನ್ನು ಕಾರ್ಯಸಿದ್ಧಿ ಮಾಡಿಕೊಂಡಿರ್ತಕ್ಕಂಥ ತಾಯಂದಿರು, ಹೆಣ್ಣು ಮಕ್ಕಳು ತಾವಿದ್ದೀರಿ. ಹಾಗೆ ಕಳೆದ ಬಾರಿ ನಡೆದಂತಹ ಆ ಸೂರ್ಯಗ್ರಹಣ ಆಗ ತಯಾರಿಸಿರ್ತಕ್ಕಂಥ ಒಂದು ಪದಾರ್ಥವನ್ನು ಅಂದರೆ ಒಂದು ಶ್ರೀ ರಕ್ಷೆಯನ್ನು, ಆ ರಕ್ಷೆ ನಾಳೆ ಬರ್ತಕ್ಕಂಥ ಚಂದ್ರಗ್ರಹಣದವರೆಗೂ ಮಾತ್ರ. ಚಂದ್ರಗ್ರಹಣ ಆದ ನಂತರ ನೀವು ಮೊನ್ನೆ ತಯಾರು ಮಾಡಿರ್ತಕ್ಕಂಥ ಆ ಪದಾರ್ಥ ಅಂದರೆ ಏನು ಆ ರಕ್ಷೆಯನ್ನು ತಯಾರು ಮಾಡಿದ್ರಿ ಅದನ್ನು ಯಾವುದಾದ್ರು ಹಸಿರು ಗಿಡಗಳ ಮೇಲೆ ಹಾಕಬೇಕೆ ಬಿಟ್ಟರೆ ಅದು ನಿಮಗೆ ಪುನಃ ಉಪಯೋಗಕ್ಕೆ ಬರ್ತಕ್ಕಂಥದ್ದಲ್ಲ. ಆದರೆ ಗ್ರಹಣದಿಂದ ಗ್ರಹಣ, ಯಾವುದೇ ಗ್ರಹಣ ಪ್ರಾರಂಭ ಗ್ರಹಣದಂದು ನೀವು ತಯಾರು ಮಾಡುವಂಥ ಪದಾರ್ಥ ಮತ್ತೊಂದು ಗ್ರಹಣದವರೆಗೂ ಮಾತ್ರ ಇರುತ್ತೆ ಬಿಟ್ಟರೆ ಅದೇ ಗ್ರಹಣದಿಂದ ಅಂದರೆ ಹಿಂದೆ ಮಾಡಿರ್ತಕ್ಕಂಥ ಗ್ರಹಣದ ಅನುಷ್ಠಾನದ ಫಲ ಮುಂದೆ ಬರ್ತಕ್ಕಂಥ ಅಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅದು ಕೆಲಸ ಆಗುವುದಿಲ್ಲ. ಅದಕ್ಕಾಗಿ ಈ ಬಾರಿ ಸಂಭವಿಸಿರ್ತಕ್ಕಂತಹ ಚಂದ್ರಗ್ರಹಣ ರಾತ್ರಿ ಕಾಲ ಆದರೂ ನೀವು ಸಂಧ್ಯಾಕಾಲ, ಶುಭ ಸಂಧ್ಯಾಕಾಲ ಅಂದರೆ ಸಂಜೆ 6ರಿಂದ ರಾತ್ರಿ ಯಾವ ಸಮಯ ಆದರೂ ಪರವಾಗಿಲ್ಲ, ನಾವು ಹೇಳುವಂಥ ಈ ತಂತ್ರವನ್ನು ತಾವು ಮಾಡಿದ್ದೇ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಈ ಬಾರಿ ಗ್ರಹಣದಲ್ಲಿ ಆರೋಗ್ಯ ಸರಿ ಇಲ್ದಿರ ಒದ್ದಾಡ್ತಿರ್ತಕ್ಕಂಥವ್ರಿಗೆ, ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥವ್ರಿಗೆ, ದೇಹದ ನರನಾಡಿಗಳಲ್ಲಾಗಲಿ, ಚರ್ಮಬಾಧೆಯಿಂದಾಗಲಿ ಅಥವಾ ನಿಮ್ಮ ಕಣ್ಗಳಿಗಾಗಲಿ ಅಥವಾ ಅರ್ಧ ತಲೆನೋವು ಬರ್ತಕ್ಕಂಥದ್ದಾಗಲಿ ಇಂತಹ ಸಮಸ್ಯೆಗಳಿಗೂ ಸಹಿತ ಪರಿಹಾರವನ್ನು ಮಾಡಿಕೊಳ್ಬೋದು. ಯಾಕೆಂದರೆ ಚಂದ್ರ ಮನಸ್ಸು, ಮನಸ್ಥಿತಿ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂಥ ಮತ್ತು ದೇಹಕ್ಕೆ ಸಂಬಂಧಪಡ್ತಕ್ಕಂಥ ಒಂದಷ್ಟು ಭಾಗಗಳಲ್ಲಿ ಆತನ ಕಾಯಕವಿದೆ, ಆತನ ಕಾರ್ಯಸಿದ್ಧಿ ಇದೆ. ಅದಕ್ಕಾಗಿ ಚಂದ್ರ ಅನುಗ್ರಹ ಪಡೀಲಿಕ್ಕೋಸ್ಕರನೇ ವಿಶೇಷವಾಗಿರ್ತಕ್ಕಂಥದ್ದನ್ನು ತಾವು ಈ ಬಾರಿ ಚಿಂತನೆ ಮಾಡಿ ಸರಿಯಾದ ಅನುಷ್ಠಾನವನ್ನು ಮಾಡಿದ್ದೇ ಆದರೆ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇದರೊಂದಿಗೆ ಮುಂಬರ್ತಕ್ಕಂಥ ದಿನಗಳು ಅಂದರೆ ಶುಕ್ರವಾರದ ಹುಣ್ಣಿಮೆಯ ಕಾರ್ಯಕ್ರಮ. ಶುಕ್ರವಾರದ ಹುಣ್ಣಿಮೆ ಸಾಕಷ್ಟು ದೇವಾಲಯಗಳಲ್ಲಿ ಪೂಜಾ ಅನುಷ್ಠಾನ ಇದೆ, ವ್ರತದ ಅನುಷ್ಠಾನಗಳಿದೆ. ಜೊತೆಗೆ ಆ ದಿನ ಒಂದಷ್ಟು ಜನ ವಿಶೇಷವಾಗಿರ್ತಕ್ಕಂಥ ಮಹಿಳೆಯರ ಹೆಸರಿನಲ್ಲಿ ಅಂದರೆ ಹಿರಿಯರ ಹೆಸರಲ್ಲಿ ನಡೆಸುವಂಥ ಅನುಷ್ಠಾನಗಳಿದೆ. ಇದೆಲ್ಲದರ ಮಧ್ಯದಲ್ಲಿ ದೇವಾಲಯಗಳಲ್ಲಿ ನಡೀತಕ್ಕಂಥ ಪೂಜಾ ಅನುಷ್ಠಾನ, ವ್ರತಗಳು ಮತ್ತು ಹೋಮ ಹವನಾದಿಗಳು ಇದು ಸಹಿತ ಇದೆ. ಏನೇ ಇದ್ದರೂ ಸೂರ್ಯ ಇರುವವರೆಗೂ ಮಾತ್ರ. ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸಿದ ನಂತರ ಗ್ರಹಣ ಪ್ರಕ್ರಿಯೆ, ಗ್ರಹಣ ದೋಷಗಳು ಬರ್ತಕ್ಕಂಥದ್ರಿಂದ ಸಂಧ್ಯಾಕಾಲ ಒಂದಿಷ್ಟು ರಾಶಿಗೆ ಸಂಬಂಧಪಟ್ಟವರು ಪುನಃ ತಲೆಗೆ ಸ್ನಾನ ಮಾಡಿಕೊಂಡು ಚಂದ್ರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕೇತುನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅದರಲ್ಲೂ ಕೇತುಗ್ರಸ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ದೇವಿಯ ಉಪಾಸನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇವಿಯ ಉಪಾಸನೆಯನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಭಗವತಿಯನ್ನು ಒಲಿಸ್ಕೊಂಡು ಅಥವಾ ಒಂದಷ್ಟು ಬೀಜಾಕ್ಷರಿ ಮಂತ್ರಗಳನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ
ಚಂದ್ರ ಉದಯಿಸಿದ ನಂತರ ಬೀಜಾಕ್ಷರಿ ಮಂತ್ರಗಳ ಔಪಾಸನೆ ಮಾಡೋದರಿಂದ, ಅಂದರೆ ಅದರ ಅನುಷ್ಠಾನ ಮಾಡೋದರಿಂದ ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ತಂತ್ರಸಾರ ಪ್ರಕಾರ ಯಾವುದೇ ವನಸ್ಸರಿಗಳನ್ನು ಸಂಗ್ರಹಿಸಿದ್ರೂ ಆ ವನಸ್ಸರಿಗಳ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಶುಭ ಸಂಧ್ಯಾ ಕಾಲ ಅಂದರೆ 6 ಗಂಟೆಯ ನಂತರ ನೀವು ಮಾಡುವ ಅನುಷ್ಠಾನಕ್ಕೆ ಮತ್ತಷ್ಟು ಫಲಗಳನ್ನು ಸಿಗುತ್ತೆ. ಆದರೆ ಸಂಜೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಈ ಬಾರಿ ವಿಶೇಷವಾಗಿರ್ತಕ್ಕಂಥ ಪದಾರ್ಥಗಳೇನು ತುಂಬ ಶ್ರಮ ಪಡಬೇಕಾದ್ದಿಲ್ಲ, ಎಲ್ಲವೂ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥದ್ದೇ. ಆದರೆ ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಪದಾರ್ಥವನ್ನು ಏನು ಬೇಕು ಏನು ಬೇಡ ಎಂಬತಕ್ಕಂಥದ್ದನ್ನು ಪೂರ್ವಭಾವಿಯಾಗಿ ಸಿದ್ಧತೆ ಪಡಿಸ್ಕೊಳ್ಬೇಕು. ನೀವು ಆ ಸಿದ್ಧತೆ ಪಡಿಸ್ಕೊಂಡ್ರೆ ಮಾತ್ರ ಅದರ ಫಲಗಳು ಸಾಕಷ್ಟು ಇರುತ್ತೆ. ಇವತ್ತು ಅಂದರೆ ಈ ಬಾರಿ ಸಂಭವಿಸುವಂತಹ ಚಂದ್ರಗ್ರಹಣ, ಈ ಬಾರಿ ಸಂಭವಿಸುವಂತಹ ಚಂದ್ರಗ್ರಹಣಕ್ಕೆ ಶ್ವೇತವರ್ಣದ ವಸ್ತ್ರ, ಬಿಳಿಯ ಬಣ್ಣದ ಬಟ್ಟೆ, ಅದರಲ್ಲಿ ಒಂದಿಷ್ಟು ಅಕ್ಕಿ, ಹಾಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಶ್ವೇತವರ್ಣದ ಪುಷ್ಪ, ಇದನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ಪೂಜಿಸ್ತಕ್ಕಂಥದ್ದು. ಅದರೊಂದಿಗೆ ಒಂದಷ್ಟು ಹುರುಳಿಕಾಳನ್ನು ಸಹಿತ ದೇವರ ಹತ್ರ ಇಟ್ಟು ಪೂಜಿಸ್ತಕ್ಕಂಥದ್ದು. ಮಾರನೆಸ ಬೆಳಗ್ಗೆ ಅದನ್ನು ಯಾವುದಾದ್ರೂ ದೇವಾಲಯಕ್ಕೆ ಕಳಿಸುವಂಥದ್ದು. ಇದು ಸಾರ್ವತ್ರಿಕವಾಗಿ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಎಲ್ಲರೂ ಮಾಡ್ತಕ್ಕಂಥದ್ದು. ಇದನ್ನು ಹೊರತುಪಡಿಸಿ ಇದೇ ಹುಣ್ಣಿಮೆಯಂದು ಗ್ರಹಣ ಕಾಲದ ಅಥವಾ ಗ್ರಹಣದ ಹಿಂದೆ ಮುಂದೆ ಆ ಸಮಯದಲ್ಲಿ ನೀವು ಅನುಸರಿಸಬೇಕಾಗಿರ್ತಕ್ಕಂಥ ಒಂದಷ್ಟು ನಿಯಮಗಳು, ಒಂದಷ್ಟು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಬೇರೆ ಇದೆ. ಆ ತಂತ್ರಸಾರಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ಈ ಬಾರಿ ಗ್ರಹಣದಂದು ತಯಾರು ಮಾಡಿಕೊಳ್ಳುವಂತಹ ಆ ಕಾರ್ಯಸಿದ್ಧಿಯ ಆ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರ, ಅದು ನಿಮಗೆ ಮುಂದಿನ ಗ್ರಹಣದವರೆಗೂ ಅದರ ಅನುಷ್ಠಾನಗಳಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ಇಲ್ಲಿವರೆಗೂ ಗ್ರಹಣದಲ್ಲಿ ನೀವು ಸಂಪಾದನೆ ಮಾಡಿಕೊಂಡು ಅಥವಾ ಗ್ರಹಣದಲ್ಲಿ ಕಾರ್ಯಸಿದ್ಧಿ ಮಾಡಿಕೊಂಡು ಗ್ರಹಣದಲ್ಲಿ ಸಿದ್ಧಿಸ್ಕೊಂಡಿರ್ತಕ್ಕಂತಹ ಆ ರಕ್ಷೆಯನ್ನು ಇಲ್ಲಿವರೆಗೂ ನಿಮಗೆ ಅದರ ಫಲಾಫಲಗಳೇನು, ಅದರಿಂದ ಏನು ಲಾಭ ಆಗ್ತಾ ಇದೆ, ಅದರಿಂದ ನಿಮಗೇನು ಅನುಕೂಲ ಆಗ್ತಾಯಿದೆ ಅಂತಕ್ಕಂಥದ್ರ ಅರಿವು ನಿಮಗಿದ್ದರೆ ಖಂಡಿತ ಈ ಬಾರಿ ಸಂಭವಿಸುವಂತಹ ಚಂದ್ರಗ್ರಹಣದಲ್ಲೂ ಅಂತಹದ್ದೊಂದು ಪದಾರ್ಥವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಆದರೂ ಕಾರ್ಯಸಿದ್ಧಿ ಆಗ್ತಾ ಇದೆ, ಅದರಿಂದ ನಮಗೆ ಅನುಕೂಲ ಆಗ್ತಾ ಇದೆ, ಅದು ನಮಗೆ ಯಶಸ್ಸನ್ನು ತಂದು ಕೊಡ್ತಾ ಇದೆ, ಅಥವಾ ನಮಗಾಗಲಿ ನಮ್ಮ ಪತಿದೇವರಿಗಾಗಲಿ ಅಥವಾ ನಮ್ಮ ಮಕ್ಕಳಿಗಾಗಲಿ ಅಥವಾ ಯಾರೊಬ್ಬರಿಗಾದರೂ ಕೆಲಸ ಕಾರ್ಯಕ್ಕೆ ಹೊರಡುವಾಗ ಉದ್ಯೋಗದ ನಿಮಿತ್ತವಾಗಿ ಅಥವಾ ನಿಮ್ಮ ಪರಿಸರದಲ್ಲಿ ನಿಮ್ಮ ಆತ್ಮೀಯರು, ಸ್ನೇಹಿತರು, ಕುಟುಂಬದ ಸದಸ್ಯರು ಎಲ್ಲೋ ಯಾರೋ ಶತ್ರುಗಳಿದ್ದಾರೆ, ಆ ಶತ್ರುಗಳ ಮಧ್ಯದಲ್ಲೂ ನೀವು ಪ್ರವೇಶ ಮಾಡಬೇಕಾದ್ರೆ ಇಂಥೆಲ್ಲ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರಗಳನ್ನು ಒಂದಷ್ಟು ಕಪ್ಪಾಗಲಿ ಅಥವಾ ಒಂದಷ್ಟು ಪದಾರ್ಥಗಳಾಗಲಿ ಒಂದು ಯಂತ್ರ ರೂಪದಲ್ಲಾಗಲಿ ಅಥವಾ ಒಂದಷ್ಟು ಮೂಲಿಕೆಗಳನ್ನು ಒಂದು ಕಡೆ ಸೇರಿಸಿ ಅದನ್ನು ಬಿಗಿ ಮಾಡಿಟ್ಕೊಳ್ತಕ್ಕಂಥದ್ದಾಗಲಿ ಇಂಥದ್ದನ್ನು ಮಾಡಿದಾಗ ನಮಗೆ ಆ ಪ್ರಾಂತ್ಯದಲ್ಲಿ ಏನೇ ತೊಂದರೆ ತಾಪತ್ರೆಗಳು ಬಂದರೂ ಅದರಿಂದ ಬೇಗ ನಾವು ಮುಕ್ತಿ ಹೊಂದಬಹುದು. ಅಂದರೆ ಅಲ್ಲಿ ನಮಗೆ ಯಾವುದೂ ತೊಂದರೆ ಆಗದಿದ್ದಂಗೆ ನಾವು ನೋಡ್ಕೊಳ್ಬಹುದು. ಮತ್ತು ಪರಿಸರದಲ್ಲಿರ್ತಕ್ಕಂಥವ್ರು ಯಾರೊಬ್ಬರು ನಮಗೆ ಶತ್ರುಗಳಾಗಿದ್ದರೂ ಅವರ ಶತ್ರುತ್ವ ಅಲ್ಲಿ ಮೆರಿಲಿಕ್ಕೆ ಆಗದಿರೋ ಇರ್ತಕ್ಕಂಥ ರೀತಿ ಆಗುತ್ತೆ. ಎಷ್ಟೋ ಜನ ನೋಡಿ ಒಂದು ಸಭೆಗೆ ಬಂದಾಗ ಸಭೆ ಸಮಾರಂಭಗಳಲ್ಲಿ ಹೆಚ್ಚು ಆಕರ್ಷಣೆ ಆಗುತ್ತೆ, ಅವರನ್ನು ಒಂದು ನೋಡುವಂಥ ರೀತಿ ಬದಲಾಗಿರುತ್ತೆ, ಅವರಿಗೆ ಆದಂಥ ಪ್ರತ್ಯೇಕವಾದ ಸ್ಥಾನಮಾನ ಕಲ್ಪಿಸುವಂಥ ಮನಸ್ಸಾಗುತ್ತೆ. ಮನಸ್ಸಿಲ್ದಿದ್ದರೂ ಮನಸ್ಸಿದ್ದು ಮಾತಾಡಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಮುಖದ ವರ್ಚಸ್ಸು ನೋಡಿದ ತಕ್ಷಣವೇ ಅವನಲ್ಲಿ ಇಂಥ ಒಂದು ವ್ಯಕ್ತಿಯ ಮೇಲಿರ್ತಕ್ಕಂಥ ಶತ್ರುತ್ವ ಮರೆತು ಅಲ್ಲಿ ಸ್ನೇಹವನ್ನು ಬೆಳೆಸುವಂಥ ಒಂದು ಕಾಯಕ ಈ ತಂತ್ರಸಾರಗಳಲ್ಲಿದೆ. ಅದಕ್ಕೆ ಹಿಂದಿನ ಋಷಿಮುನಿಗಳ ಕಾಲದಿಂದ ಇಂದಿನವರೆಗೂ ಬರೆದಿಟ್ಟಿರ್ತಕ್ಕಂಥ ಗ್ರಂಥಗಳಲ್ಲಿ ಒಂದೊಂದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರ ರಹಸ್ಯಗಳಿದೆ. ಅಂತಹ ತಂತ್ರ ರಹಸ್ಯಗಳಲ್ಲಿರ್ತಕ್ಕಂಥ ಒಂದು ತಂತ್ರವನ್ನು ಈ ಬಾರಿ ಗ್ರಹಣ ಕಾಲದಲ್ಲಿ ತಾವು ಕಾರ್ಯಸಿದ್ಧಿ ಮಾಡಿಕೊಂಡ್ರೆ ಮುಂಬರ್ತಕ್ಕಂತಹ ಗ್ರಹಣದವರೆಗೂ ಇದು ನಿಮ್ಮನ್ನು ಕಾಪಾಡುತ್ತೆ, ಕಾಯುತ್ತೆ ಮತ್ತು ಇದು ನಿಮ್ಮೊಂದಿಗಿದ್ದರೆ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ನೀವು ಈ ದಿನದ ಸಂದೇಶವನ್ನು ತಿಳಿಸ್ಕೊ. ಹೌದು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಂಗಳವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿ ವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ನನ್ನ ಆರಾಧ್ಯ ದೇವತೆ ತಾಯಿ ಲಲಿತಾ ರಾಜರಾಜೇಶ್ವರಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಮಂಗಳವಾರ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ನಿಮ್ಮ ಕುಲದೇವತೆಯನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ನಿಮ್ಮ ಕುಲದೇವತೆಯನ್ನು ಆರಾಧನೆಯನ್ನು ಮಾಡಬೇಕು. ಇವತ್ತಿನ ದಿವಸ ತಾವೆಲ್ಲರೂ ಕೂಡ
ನಿಮ್ಮ ವಾಸ್ತುಗೃಹದಲ್ಲಿ ತಾಯಿಗೆ ಅಂತಲೇ 11 ರೂಪಾಯಿ ನಾಣ್ಯವನ್ನು ಮೀಸಲಿಟ್ಟು ತಾಯಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ನಮಗೆ ಸಿಗ್ತಕ್ಕಂಥದ್ದು ಇರುತ್ತೆ. ಅದರ ಜೊತೆ ಪ್ರತಿನಿತ್ಯದ ಸಂದೇಶ. ಇವತ್ತಿನ ದಿವಸದ ಸಂದೇಶ ನಿಜಕ್ಕೂ ಕೂಡ ಪ್ರತಿಯೊಬ್ಬರ ಮನಸ್ಸನ್ನು ಕೂಡ ನಾಟತಕ್ಕಂಥದ್ದೇ. ಏನಪ್ಪ ಏನು ಅಂಥ ಸಂದೇಶ? ನಿಜಕ್ಕೂ ಆ ಸಂದೇಶವನ್ನು ಹೇಳೋದ್ರಲ್ಲಿರೋ ಅರ್ಥನೇ ಬೇರೆ. ಆ ಒಂದು ಅರ್ಥವನ್ನು ತಾವೆಲ್ಲರೂ ಕೂಡ ಕರೆಕ್ಟಾಗಿ ಅದರಲ್ಲಿರ್ತಕ್ಕಂಥ ಭಾವನೆಗಳನ್ನು ತಾವೆಲ್ಲರೂ ಕೂಡ ಅರ್ಥಕೊಂಡಿದ್ದೆ ಆದರೆ ನಿಜಕ್ಕೂ ಇವತ್ತಿನ ದಿನದ ಸಂದೇಶ ನಿಮ್ಮೆಲ್ಲರಿಗೂ ಕೂಡ ಸುಖಮಯ ಅಂತಲೇ ಹೇಳ್ಬೋದು. ಏನು ಗುರುಗಳೇ ಅಂಥದ್ದೊಂದು ಸಂದೇಶ ಇಷ್ಟು ನೋಡಿ. ತೋಡಿದ ಬಾವಿಗೆ ನೀರೇ ಸಾಕ್ಷಿ. ತೋಡಿದ ಬಾವಿಗೆ ನೀರೇ ಸಾಕ್ಷಿ. ಪ್ರೀತಿಯಿಂದ ಮನಸಾರೆ ಹುಟ್ಟತಕ್ಕಂಥ ಪ್ರೀತಿಗೆ ನಿಮ್ಮ ಮನಸ್ಸೇ ಸಾಕ್ಷಿ, ಆ ಕ್ಷಣದ ಸಂತೋಷವೇ ಸಾಕ್ಷಿ. ಎಲ್ಲೋ ಒಂದು ಕಡೆ ತಾವು ಮಾಡಿರ್ತಕ್ಕಂಥ ತಪ್ಪಿಗೆ ಆ ಮೌನದ ಕಣ್ಣೀರೇ ಸಾಕ್ಷಿ ಅಂತ ಹೇಳ್ಬೋದು. ಈ ಸಂದೇಶದಲ್ಲಿರ್ತಕ್ಕಂಥ ಭಾವನೆಗಳನ್ನು ತಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಬಾವಿ ತೋಡಿದ್ದೇವೆ ಅಂದರೆ ಅಲ್ಲಿ ಬಾವಿ ತೋಡಿರ್ತಕ್ಕಂಥ ಬಾವಿ ಅಂತ ನಾವು ಹೇಳೋದಾದರೆ ಅಲ್ಲಿ ನೀರಿದೆ ಅಂದರೆ ಅಲ್ಲಿ ತೋಡಿರ್ತಕ್ಕಂಥ ಒಂದು ಬಾವಿ ಇದೆ, ಆ ಬಾವಿ ತೋಡಿರ್ತಕ್ಕಂಥದ್ದಿದೆ, ಅಲ್ಲಿ ನೀರಿದೆ, ಅದೇ ಸಾಕ್ಷಿ. ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಪ್ರೀತಿ, ಸ್ವಚ್ಛಂದವಾದ ಪ್ರೀತಿ, ಆ ಪ್ರೀತಿ ನಿಮ್ಮಲ್ಲಿದೆ ಅಂದರೆ ಪ್ರತಿನಿತ್ಯದ ಆ ಒಂದು ಸುಖ ಶಾಂತಿ ನೆಮ್ಮದಿ, ಆ ಒಂದು ಕ್ಷಣದ ಸಂತೋಷವೇ ಸಾಕ್ಷಿ. ಇನ್ನು ತಾವು ಮಾಡಿರ್ತಕ್ಕಂಥ ತಪ್ಪಿನ ಅರಿವು ನಿಮಗೆ ಆಗಬೇಕು ಅಂದರೆ ಆ ಮೌನದ ಕಣ್ಣೀರಿದೆಯಲ್ಲ, ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಹೌದು ನೀನು ತಪ್ಪು ಮಾಡಿದ್ಯೋ ಇಲ್ಲವೋ ಎಂಬತಕ್ಕಂಥ ಪ್ರಶ್ನೆಯನ್ನು ಕೇಳಿದಾಗ ತಾವು ಬಾಯ್ಬಿಟ್ಟು ಹೇಳಲಿಕ್ಕೆ ಬರೋದಿಲ್ಲ. ಹೌದು ನಾನು ತಪ್ಪು ಮಾಡಿದ್ದೇನೆ ಅಂತ ಆ ಕ್ಷಣ ನಿಮ್ಮ ಮನಸ್ಸಿಗೆ ನೋವಾಗ್ಬೋದು. ಆದರೆ ನಾನು ತಪ್ಪು ಮಾಡಿದ್ದೇನೆ ಎಂಬತಕ್ಕಂಥ ವಿಚಾರ ನನಗೆ ನಿಜವಾಗ್ಲೂ ನಮಗೆ ಅರ್ಥ ಆಗಬೇಕು ಅಂದರೆ ಆ ಕ್ಷಣ ಆ ಮೌನದ ಕಣ್ಣೀರೇ ಸಾಕ್ಷಿ. ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ತಪ್ಪನ್ನು ಮಾಡಿದ್ದೀವಿ, ಹೌದು ಮನುಷ್ಯ ಅಂದಮೇಲೆ ತಪ್ಪು ಒಪ್ಪುಗಳು ಸಹಜವೇ. ಯಾವುದನ್ನು ಕೂಡ ಆ ಮನಸ್ಸಿಗೆ ಹಾಕೊಳ್ತಕ್ಕಂಥದ್ದು ಬೇಡ. ಹೌದು ಅಯ್ಯೋ ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೇನೇನೋ ಎಂಬತಕ್ಕಂಥದ್ದನ್ನು ಮನಸ್ಸಲ್ಲಿಟ್ಕೊಂಡು ಕೊರಗಿ ಕೂರ್ತಾ ಹೋದರೆ ಯಾವ ಕಾರಣಕ್ಕೂ ಕೂಡ ನಾವು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ತಪ್ಪು ಸಹಜ. ನೋಡಿ, ಒಂದು ಗೆಲುವಿಗೆ ನಾವು ಮಾಡ್ತಕ್ಕಂಥ ತಪ್ಪುಗಳು ನಮ್ಮ ಸೋಲೇ ನಮ್ಮ ಸಾಧನೆ. ನಮ್ಮ ಸೋಲೇ ನಾವು ಸಾಧನೆ ಅಂದರೆ ಆ ಕ್ಷಣ ನಾವೇನಾದರೂ ಸೋತು ಬಿಟ್ಟರೆ ಆ ಕ್ಷಣ ಅದು ಒಂದು ಸಾಧನೆ ಅಂತ ಹೇಳಿ ನಾವು ಮುಂದಕ್ಕೆ ಹೋಗಿದ್ದೇ ಆದರೆ ಒಂದಲ್ಲ ಒಂದು ದಿನ ಆ ಒಂದು ಗೆಲುವಿನ ಸಾಧನೆಯನ್ನು ನಾವು ಪ್ರತಿಯೊಬ್ಬರೂ ಕೂಡ ನಾವು ಅನುಭವಿಸ್ತೇವೆ. ಇನ್ನೇತಕ್ಕೆ ಯೋಚನೆ? ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಗೆಲುವು ಸೋಲು ಎಲ್ಲವೂ ಕೂಡ ಸಹಜವೇ. ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಎಡುತ್ತಕ್ಕಂಥದ್ದೇ, ನೋವು ನಲಿವುಗಳನ್ನು ಅನುಭವಿಸ್ತಕ್ಕಂಥದ್ದೇ. ಇನ್ನು ಸುಮ್ಮನೆ ಕೂರ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳೇಬೇಕು. ಅದಕ್ಕೋಸ್ಕರ ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಛಲದಿಂದ, ದೃಢ ಮನಸ್ಸಿನ ಸಂಕಲ್ಪದಿಂದ ನಿಮ್ಮ ಕುಲದೇವತೆಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯಿಂದ ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ದಿನದ ಸಂದೇಶವನ್ನ ನೀಡಿದ್ರು ಶ್ರೀನಿವಾಸ್ ಶರ್ಮಾ ಅವರು. ಇನ್ನು ಈಗ ಪ್ರಾರಂಭ ಮಾಡೋಣ ವೀಕ್ಷಕರೇ ದಿನ ವಿಶೇಷ. ಶುಭ ಮಂಗಳವಾರದ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋ ಗುರುಜಿ ಅವರಿಂದ. ಗುರುಜಿ, ಪಂಚಾಂಗ ಶ್ರವಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಶ್ರೀ ಶುಭಕೃತ್ತಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ. ವೈಶಾಖ ಮಾಸ ಶುಕ್ಲಪಕ್ಷ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತಾರೀಕು 2/5/2023 ಮಂಗಳವಾರ, ದ್ವಾದಶಿ. ಇವತ್ತು ಇರತಕ್ಕಂಥದ್ದು ಉತ್ತರ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿದೆ. ಉತ್ತರ ನಕ್ಷತ್ರದಲ್ಲೂ ಸಹಿತ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಇವತ್ತಿನ ಕಾರ್ಯಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ದೇವಿಯ ಉಪಾಸನೆಯನ್ನು ಶ್ರದ್ಧಾಭಕ್ತಿಯಾಗಿ ತಾವು ಮಾಡಿದ್ದೇ ಆದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬೋದು. ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಅಷ್ಟೇ ಅಲ್ಲದೇರ ಮುಂಬರತಕ್ಕಂಥ ದಿನಗಳಲ್ಲಿ ಅಂದರೆ ಹುಣ್ಣಿಮೆ, ಈ ಬಾರಿ ಸಂಭವಿಸಿರ್ತಕ್ಕಂಥ ಗ್ರಹಣದ ಹುಣ್ಣಿಮೆ ಇರತಕ್ಕಂಥದ್ದು 5ನೇ ತಾರೀಕು ಶುಕ್ರವಾರ, ಪೌರ್ಣಮಿ, ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದಲ್ಲಿರ್ತಕ್ಕಂಥ ಹುಣ್ಣಿಮೆ ಇದರಿಂದ ಸ್ವಾತಿ ನಕ್ಷತ್ರ ಯಾವುದೆಲ್ಲ ಆಗಿದೆ, ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಯಾರೆಲ್ಲ ಇದ್ದೀರಿ
ನಿಮ್ಮ ಗ್ರಹಸ್ಥಿತಿಗಳು ಗ್ರಹ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಅಲ್ಲಿ ಅಷ್ಟು ಸಮಂಜಸವಾಗಿರವಿಲ್ಲದೆ ಇಲ್ದಿರೋದ್ರಿಂದ ಒಂದಲ್ಲ ಒಂಥರ ಅಸಮಾಧಾನದ ಸನ್ನಿವೇಶಗಳು ಎದುರಾಗ್ಬೋದು. ಇದಕ್ಕಾಗಿ ನಿಮ್ಮ ಶ್ರದ್ಧೆ ಮತ್ತು ಶ್ರದ್ಧಾಭಕ್ತಿಯಾಗಿ ಆಲೋಚನೆ ಮಾಡತಕ್ಕಂಥದ್ದು. ಗುರು ಹಿರಿಯರಲ್ಲಿ ಹಿಂದೆ ನೀವು ಪ್ರಾರ್ಥನೆ ಮಾಡಿ ಒಂದು ಸರಿಯಾದ ಮಾರ್ಗಸೂಚಿಯನ್ನು ತೆಗೆದುಕೊಂಡು ಬೇಕಾಗಿರ್ತಕ್ಕಂಥ ಪರಿಹಾರದ ಮಾರ್ಗಗಳನ್ನು ಸ್ವಲ್ಪ ತಿಳ್ಕೊಳ್ಳಿ. ಇದರಿಂದ ಸಾಕಷ್ಟು ಒಳಿತಿದೆ, ಹೆಚ್ಚಿನ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ದಿನದ ರಾಶಿಫಲವನ್ನು ನಾವು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂಕಾರಾಸನ ಗರ್ಭೆದಾಂ ದಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀ ಚ ವರಸದಾಂ ದೌತಾಂ ತನಿತ್ರೋಜ್ವಲಾಂ ಒಂದೇ ಪೃಷ್ಠಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣಿ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ದೇವಿಯನ್ನು ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಈ ದಿನದ ರಾಶಿಫಲವನ್ನು ಎಲ್ಲರೂ ತಿಳ್ಕೊಳ್ಳೋಣ. ರಾಶಿಫಲ ತಿಳ್ಕೊಳ್ಳೋದಕ್ಕೂ ಮುನ್ನ ಮೊನ್ನೆನೂ ತಿಳಿಸಿದ್ದೇನೆ. ಗಣಪತಿ ಆರಾಧನೆ, ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ, ನಿಮ್ಮ ಕುಲದೇವರ ನಿಮ್ಮ ತಂದೆ ತಾಯಿ ಆಶೀರ್ವಾದದೊಂದಿಗೆ ಈ ದಿನದ ರಾಶಿಫಲ, ಲಾಭ ನಷ್ಟ, ಬೇಕು ಬೇಡ, ಹೇಗಿರಬೇಕು, ಯಾವ ರೀತಿ ಎಚ್ಚರಿಕೆಯಾಗಿರಬೇಕು ಇವೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ತಿಳ್ಕೊಂಡು ಈ ದಿನದ ಹೆಜ್ಜೆಯನ್ನು ಮುಂದೆ ಹಾಕೋಣ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ದೂರ ಆಗುತ್ತೆ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾಗುತ್ತೆ. ತುಂಬ ದಿನಗಳ ನಂತರ ಇಂಥದ್ದೊಂದು ಅದೃಷ್ಟದ ದಿನ ನಿಮ್ಮದಾಗಿದೆ. ಇವತ್ತು ತಾಯಿ ಶಂಕರಿಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಗ್ರಾಮ ದೇವತೆಯನ್ನು ಅಥವಾ ಎಲ್ಲಾದರೂ ಒಂದು ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಮನೆ ದೇವರ ಪ್ರಾರ್ಥನೆ ಜೊತೆಗೆ ಹನುಮನ ಆರಾಧನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ದೆ ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಖಂಡಿತ ಲಾಭವನ್ನು ಗಳಿಸ್ತೀರಿ. ಆದರೆ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರ ಮನಸ್ಸು ತುಂಬ ಚಂಚಲತೆಯಲ್ಲಿದೆ, ಭಯದ ವಾತಾವರಣ ಇದೆ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತೇನು ಶಿಕ್ಷೆ ಆಗುತ್ತೋ ಎಂಬತಕ್ಕಂಥದ್ದು ರೀತಿ ಅಂಜಿಕೆ ನಿಮಗಿದೆ. ಆದರೆ ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿರಿ. ತಾವು ಮಾಡುವಂಥ ಕೆಲಸದಲ್ಲಿ ಹೆಚ್ಚು ಲಾಭವನ್ನೇ ಗಳಿಸ್ತೀರಿ. ಒಂದಷ್ಟು ಜನಕ್ಕೆ ಇವತ್ತು ಬೆನ್ನೋವು ಕಾಣಿಸ್ಕೊಳ್ಬೋದು, ಒಂದಷ್ಟು ಜನಕ್ಕೆ ಮನಸ್ಸಲ್ಲಿ ಮಧ್ಯಾಹ್ನ 12ರಿಂದ 2 ಗಂಟೆ ತನಕ ಒಂದು ಆತಂಕದಲ್ಲಿರ್ಬೋದು, ಭಯದಲ್ಲಿರ್ಬೋದು. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತು ಪನಿಷ್ಮೆಂಟ್ ಆಗುತ್ತೇನೋ ಎಂಬತಕ್ಕಂಥ ಚಿಂತನೆ, ಭಯ ನಿಮ್ಮನ್ನು ಬಾಧಿಸ್ಬೋದು. ಆದರೂ ಭಯಪಡಬೇಕಾದ್ದಿಲ್ಲ. ಇವತ್ತು ಸಾಧ್ಯವಾದರೆ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಹನುಮನ ಪ್ರಾರ್ಥನೆ ಮಾಡಿ ಬರೋದರಿಂದ ಬರ್ತಕ್ಕಂಥ ಅಥವಾ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಹೆಚ್ಚಿನ ಲಾಭವನ್ನು ಖಂಡಿತ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ದೂರವಾಗಿ ಒಂದು ಧೈರ್ಯವನ್ನು ತಾವು ಹೆಜ್ಜೆಯಲ್ಲಿ ಮುಂದೆ ಹಾಕ್ಬೋದು. ಅಂದರೆ ಏನಾದರೂ ಒಂದು ಕೆಲಸ ಕಾರ್ಯ ಅಂತ ಮಾಡ್ತಾ ಇದ್ದರೆ ಅದರಲ್ಲಿ ಏನೋ ಒಂದು ಲಾಭ ಕಾಣ್ಬೋದು, ಒಂದಿಷ್ಟು ಯಶಸ್ಸಾಗ್ಬೋದು, ಅಥವಾ ನನ್ನ ಹಿಂದೆ ನನ್ನ ಪರಿಸರ ಅಥವಾ ನನ್ನ ಜೊತೆಯಲ್ಲಿರ್ತಕ್ಕಂಥವರ ಸಹಾಯದಿಂದಲೂ ನಾನೊಂದು ಹೆಜ್ಜೆ ಮುಂದೆ ಹಾಕ್ಬೋದು. ಇದರಿಂದ ಒಂದಷ್ಟು ಲಾಭವನ್ನು ಗಳಿಸಬಹುದು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಆದರೆ ಇವತ್ತಿನ ದಿವಸ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ದೆ ಆದರೆ ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 1 ಗಂಟೆ 25 ನಿಮಿಷದವರೆಗೂ, 12ರಿಂದ 1:25 ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ನಿಮ್ಮ ಬಾಲ್ಯ ಸ್ನೇಹಿತರಾಗಲಿ, ಕುಟುಂಬದ ಸದಸ್ಯರಾಗಲಿ, ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ ಯಾರೊಬ್ಬರಾದರೂ ಸಹಿತ ಅವರು ಮಾಡುವ ಸಹಾಯ ಅಥವಾ ಅವರು ಹೇಳುವಂಥ ಒಂದಷ್ಟು ಮಾತು ಅಥವಾ ಅವರ ಅನುಭವದ ಮಾತು ನಿಮಗೆ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಇವತ್ತಿನ ದಿವಸ ಸಾಧ್ಯವಾದರೆ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕುವಂಥದ್ದು, ಶ್ರೀ ಸುಬ್ರಹ್ಮಣ್ಯೇಶ್ವರರ ದರ್ಶನ ಮಾಡತಕ್ಕಂಥದ್ದು, ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದ, ಒಂದು ಮಹಾಮೃತ್ತಿಗೆ ಪ್ರಸಾದ ಆಗಿರ್ಬೋದು, ಅಥವಾ ಎರಡನೇದು ಅಲ್ಲಿ ಮಾಡುವಂಥ ಅರ್ಚನಾ ಕುಂಕುಮ ಪ್ರಸಾದ ಆಗಿರ್ಬೋದು. ಇದಕ್ಕಿಂತ ಮುಖ್ಯವಾಗಿ ಶ್ರೀಗಂಧದಿಂದ ತೆಗೆದು ಶ್ರೀಗಂಧದ ಅಲಂಕಾರ ಆದ ನಂತರ ಅಲಂಕಾರದ ಆ ಮಹಾಪ್ರಸಾದವನ್ನು ಅಂದರೆ ಶ್ರೀಗಂಧ ಪ್ರಸಾದವನ್ನು ನಿಮಗೆ ಕೊಟ್ಟಿದ್ದೆ ಆದರೆ ಅದನ್ನು ನೀವು ಹಣೆಗೆ ಧಾರಣೆ ಮಾಡಿಕೊಂಡ್ರೆ ಎಂಥ ಸಂಕಷ್ಟಗಳಿದ್ದರೂ ಆ ಕಷ್ಟವನ್ನು ದೂರ ಮಾಡಿಕೊಳ್ತೀರಿ. ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮನೆಯಿಂದ ಆಚೆಗೆ ಹೊರಡುವಾಗ 1 ಲೋಟ ಹಾಲನ್ನು ದೇವರ ನೈವೇದ್ಯ ಆದಮೇಲೆ ಅಥವಾ 1 ಲೋಟ ಹಾಲನ್ನು ದೇವರ ಹೆಸರು ಹೇಳಿ ಯಾರನ್ನ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಕೊಟ್ಟು ನಗನಗ್ತಾ ಹಸನ್ಮುಖಿಯಾಗಿ ನೀವು ಆಚೆಗೆ ಹೊರಟಿದ್ದೆ ಆದರೆ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು
ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೊಟ್ಟು ತೆಗೆದುಕೊಳ್ಳುವಂಥ ವ್ಯವಹಾರ, ಲೇವಾದೇವಿಗಳು ಅಥವಾ ಉದ್ಯೋಗದಲ್ಲಿ ಪ್ರಗತಿ ಅಥವಾ ನೀವು ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ಒಂದಿಷ್ಟು ಅಡ್ಡಿ ಆತಂಕ, ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಹಿಂಬಾಲಿಸುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಪರಿಹಾರ ಸಿಗದಂಥ ರೀತಿಯಲ್ಲಿ, ಸಮಸ್ಯೆಗೆ ಕೊನೆ ಇಲ್ಲದಂಥ ರೀತಿಯಲ್ಲಿ ಒಂದಲ್ಲ ಒಂಥರ ಅಚಾತುರ್ಯ ಆಗುತ್ತೇನೋ ಎಂಬತಕ್ಕಂಥ ಭಯದ ವಾತಾವರಣದಲ್ಲಿ ತಾವಿದ್ದೀರಿ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಶಕ್ತಿದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಒಂದೆರಡು ವಿಶೇಷವಾಗಿರ್ತಕ್ಕಂಥ ಕೆಂಪು ಪುಷ್ಪಗಳನ್ನು ಅಲ್ಲಿಗೆ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದರೂ ಒಂದು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ತುಂಬ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಯಶಸ್ಸಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಇವತ್ತಿನ ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ ಇವತ್ತು ಸಂಜೆ 4ರಿಂದ 6:20 ತನಕ, 4ರಿಂದ 6:20 ಈ ಸಮಯದಲ್ಲಿ ಒಂದಷ್ಟು ಶ್ವಾನಗಳಿಗೆ, ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಾದರೂ ಸರಿ, ನೀವು ಸಾಕಿರ್ತಕ್ಕಂಥ ನಾಯಿಗಳಿಗಾದರೂ ಸರಿ, ಒಂದಷ್ಟು ಆಹಾರವನ್ನು ಉಣಬಡಿಸೋದು ಭಾಳ ಅನುಕೂಲ ಆಗುತ್ತೆ. ವ್ಯಾಜ್ಯಗಳಾಗಲಿ, ಗಲಾಟೆ ಕದನಗಳಾಗಲಿ ಇದೆಲ್ಲವೂ ಸಹಿತ ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೇಖರ್, ಕರ್ಕಾಟಕ ರಾಶಿಯಿಂದ. ಖಂಡಿತಪ್ಪ, ಕರ್ಕಾಟಕ ರಾಶಿ ಬಗ್ಗೆನೂ ಹೇಳಬೇಕು. ಜೊತೆಗೆ ಈ ಆಹಾರ ಪದ್ಧತಿಗಳಿದೆಯಲ್ಲ, ಈ ಸಮಯದಲ್ಲಿ ಈ ಹೊರಗಡೆ ಇರೋ ಕ್ಲೈಮೇಟ್ ನೋಡಿದ್ರೆ ಎಲ್ಲಿಂದ ಎಲ್ಲ ನೋಡ್ರೂ ಸಹಿತ ಇದ್ದಕ್ಕಿದ್ದಂಗೆ ಕೂಲ್ ಆಗಿಬಿಡುತ್ತೆ, ಇದ್ದಕ್ಕಿದ್ದಂಗೆ ಬಿಸಿಲು ಜಾಸ್ತಿ ಆಗುತ್ತೆ. ಈಗ ಅಮೃತ ಬಿಂದು ಜೊತೆಲಿ ಇರಬೇಕಾಗುತ್ತೆ. ಯಾಕೆಂದರೆ ಅಮೃತ ಬಿಂದುನ ಮರೆಯುವಂಥದ್ದೇ ಅಲ್ಲ. ಅಮೃತ ಬಿಂದು ಪ್ರತಿಯೊಬ್ಬರ ಮನೆಯಲ್ಲೂ ಇರಬೇಕು. ಅಮೃತ ಬಿಂದು ಆಗಿಂದಾಗಲೇ ಅದು ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕು. ಇನ್ನು ಅತಿಯಾದಂಥ ಆಹಾರ ಪದ್ಧತಿ ಆದಮೇಲೆ ಇನ್ನು ಸ್ವಲ್ಪ ಹೊಟ್ಟೆ ಮುಂದೆ ಬಂದಾಗ ಅದಕ್ಕೆ ಲವಣ ತೈಲ ಜೊತೆಲಿರಬೇಕು. ಈ ಕಡೆ ಲವಣ ತೈಲ, ಈ ಕಡೆ ಅಮೃತ ಬಿಂದು, ಎರಡನ್ನೂ ನಮ್ಮನ್ನು ಬಿಟ್ಟು ಅದಿಲ್ಲ, ಅದನ್ನು ಬಿಟ್ಟು ನಾವಿಲ್ಲ ಅನ್ನೋಂಗಿದೆ. ಅದಕ್ಕೆ ಆ ಎರಡರ ಬಾಂಧವ್ಯ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ನಡ್ಕೊಂಡು ಹೋಗ್ತದೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಯಾವೊಂದು ಹೆಜ್ಜೆ ಮುಂದೆ ಹಾಕಿದ್ರು ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿದ್ರು, ಯಾವ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ತಾವಿದ್ದರೂ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಮನೇಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಅಂದರೆ ನಮಗಿನ್ನ ಅನುಭವದಲ್ಲಿರ್ತಕ್ಕಂಥವ್ರು, ಒಬ್ಬರು ಹಿರಿಯರಾಗಲಿ, ಚಿಕ್ಕವರಾಗಲಿ, ದೊಡ್ಡವರಾಗಲಿ, ಅವರ ಅನುಭವ ಇದೆ ಅಂದರೆ ಅದನ್ನು ನಾವು ಆಲಿಸಬೇಕು. ಅದನ್ನು ಆಲಿಸಿದ್ರೆ ಇವತ್ತು ಲಾಭ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯಕ್ಕೆ ಕರ್ಕಾಟಕ ರಾಶಿಯವರ ಮನಸ್ಸು ದುಡುಕಿ ತೀರ್ಮಾನ ತೆಗೆದುಕೊಂಡ್ಬಿಡ್ತೀರಿ, ಸಡನ್ನಾಗಿ ಯಾವುದೋ ನಿಲುವು ತೊಗೊಂಡ್ಬಿಡ್ತೀರಿ. ಹೀಗೆ ಮಾಡಿದ್ರೆ ಸರಿ ಅಂತ ಆ ದಾರಿಗೆ ಹೆಜ್ಜೆ ಹಾಕ್ಬಿಡ್ತೀರಿ, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅಥವಾ ಯಾರಾದರೂ ಏನಾದ್ರು ಕೇಳಿದ್ರೆ ಕೇಳಿದ ತಕ್ಷಣ ಮರುಕ್ಷಣ ಯೋಚನೆ ಮಾಡಿದರೆ ಕೊಟ್ಬಿಡ್ತೀರಿ. ಕೊಟ್ಟ ಮೇಲೆ ಪುನಃ ಅವರಿಂದ ವಾಪಸ್ ತೊಗೊಳ್ಳೋದು ಕೈಲಾಗದಿರೋ ಒದ್ದಾಡ್ತೀರಿ. ಇಂತಹ ಪರಿಸ್ಥಿತಿ ನಿಮ್ಮದಾದ್ರಿಂದ ಭಾಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕುಲದೇವರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳಿ, ದೇವಿಯ ಉಪಾಸನೆ ಮಾಡಿ, ಆಗಷ್ಟೇ ನಿಮ್ಮ ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಒಂದಿಷ್ಟು ಲಾಭ ತಂದುಕೊಳ್ಬೇಕಾದ್ರೆ ಇವತ್ತು ಸರಿಸುಮಾರು 4ರಿಂದ 6:20 ತನಕ, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೂ ಬಹಳ ಒಳ್ಳೆಯ ಕಾಲ, ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಕಾಲ. ಇದಕ್ಕೆ ನೀವು ಮಾಡಬೇಕಾದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆಯಿಂದಲೇ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮನೆಯಿಂದ ಆಚೆ ಬರಬೇಕಾದ್ರೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಅಂಗೈಯಲ್ಲೇ ಹಾಕ್ಕೊಳ್ಳಿ. ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಮನೆ ದೇವರನ್ನ ಪ್ಲಸ್ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಅದಾದ ನಂತರ ಅರಿಶಿನ ಪುಡಿಯನ್ನು ಹಸಿರು ಗಿಡದ ಮೇಲೆ ಹಾಕಿ ಕೈ ತೊಳ್ಕೊಳ್ಳೋದ್ರಿಂದ ಮತ್ತಷ್ಟು ಲಾಭವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಗರ್ಜನೆ ಇವತ್ತಷ್ಟು ಕೆಲಸ ಮಾಡ್ತಕ್ಕಂಥದ್ದಲ್ಲ. ಯಾಕೆ ಅಂದರೆ ನೀವು ಸಾಧ್ಯವಾದಷ್ಟು ಸೌಮ್ಯವಾಗಿರಬೇಕು, ಮೌನದಿಂದಿರಬೇಕು. ಮೌನದಿಂದಿದ್ದು ಕೆಲಸ ಆದಮೇಲೆ ನಿಮ್ಮ ಮಾತಾಡಬೇಕು. ಕೆಲಸ ಆಗೋದಕ್ಕೆ ಮುನ್ನ ನಾವು ಇಂತಿಂಥ ಕೆಲಸ ಮಾಡ್ತೀನಿ, ಇದು ನಾನು ಮಾಡಬಲ್ಲೆ, ಇದು ನನ್ನ ಕೈಲಾಗುತ್ತೆ, ಇದು ನಾನು ಮಾಡಿದ್ರೆ ನನ್ನಿಂದಲೇ ಸಾಧ್ಯ, ಈ ಪ್ರಕಾರವಾದಂತಹ ಒಂದಷ್ಟು ಮಾತು, ಈ ಪ್ರಕಾರವಾದ ಚಿಂತನೆ ಅಷ್ಟು ಸಮಂಜಸವಾಗಿರತಕ್ಕಂಥದ್ದಲ್ಲ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಪ್ರಯಾಣವನ್ನಾಗಲಿ ಅಥವಾ ವ್ಯವಹಾರವನ್ನಾಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಇರ್ತಕ್ಕಂಥ ಇನ್ವೆಸ್ಟ್ಮೆಂಟನ್ನು ಇನ್ನೇನು ಮಾಡಬೇಕು ಅಂತ ಹೋಗೋದಾಗಲಿ ಅಥವಾ ದೇವರು ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಸೌಭಾಗ್ಯವನ್ನು ನೀವೇ ನಿಮ್ಮ ಕೈ ಯಾರಾದನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಮುಂದಾಗುವಂಥದ್ದಾಗಲಿ ಇದೆಲ್ಲವೂ ಇದೆ.
ನಿಮ್ಮಲ್ಲಿ ಎಷ್ಟೇ ಜ್ಞಾನವಂತರಾದರೂ ಎಷ್ಟೇ ಬುದ್ಧಿವಂತರಾದರೂ ಅನುಭವ ಇರತಕ್ಕಂಥವರ ಮಾತನ್ನು ಇವತ್ತು ನೀವು ಆಲಿಸಬೇಕು. ಆಲಿಸೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳ ಮಾತ್ರ ಒಂದಿಷ್ಟು ಮೌನದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ರೌದ್ರ ಮಾಡ್ಕೊಂಡ್ಬಿಡ್ತೀರಿ. ಮನಸ್ಸಿಗೆ ಇಷ್ಟ ಇಲ್ಲದಿರತಕ್ಕಂತಹ ದಾರಿಯಲ್ಲಿ ನಡೆಯೋಕ್ಕೂ ಅಂತ ಮುಂದೆ ಹಾಕ್ತೀರಿ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಹೆಣ್ಣು ಮಕ್ಕಳಲ್ಲಿ ಅಂದರೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನಿಮ್ಮ ಉಡುಗೆ ತೊಡುಗೆಗಳಾಗಲಿ, ನಿಮ್ಮ ನರ್ತನೆ ಆಗಲಿ, ಅಂದರೆ ನಿಮ್ಮ ವರ್ತನೆ ಆಗಲಿ, ನಿಮ್ಮ ಒಂದು ಅಲಂಕಾರ ಆಗಲಿ, ಇದೆಲ್ಲವೂ ಸಹಿತ ಒಂದಷ್ಟು ಬೇರೆ ಬೇರೆ ಥರನೇ ಆಗಿಬಿಡುತ್ತೆ. ಇದು ನಿಮ್ಮ ಮನಸ್ಸಿಗೆ ಒಂಥರ ಹಾರ್ಟ್ ಅನಿಸುತ್ತೆ. ನಿಮ್ಮ ಮನಸ್ಸಿಗೆ ನೋವು ಉಂಟಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಆರೋಗ್ಯದ ಬಗ್ಗೆನೂ ಒಂದಿಷ್ಟು ಕಾಳಜಿ ಇಟ್ಕೊಳ್ಬೇಕು. ಅದಕ್ಕಾಗಿ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದುದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಯಶಸ್ಸನ್ನು ಕಾಣ್ತೀರಿ. ಇದ್ರ ಜೊತೆಗೆ ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಅಂದರೆ ಗೋಧೂಳಿ ಲಗ್ನ. ಈ ಸಮಯದಲ್ಲಿ ಒಂದು ಚಿಟಿಗೆಯಷ್ಟು ಗೋಧಿ ಅಥವಾ ರವೆ, ಗೋಧಿ ಆದರೂ ಸರಿ, ರವೆ ಆದರೂ ಸರಿ, ಇಂತಹದ್ದನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಅಲ್ಲಿಂದ ಆಚೆಗೆ ಬರ್ತಕ್ಕಂಥ ದೋಷಗಳನ್ನು ಅಥವಾ ಇರ್ತಕ್ಕಂಥ ಸಮಸ್ಯೆಗಳನ್ನು, ಮನಸ್ಸಲ್ಲಿ ಆಗ್ತಿರ್ತಕ್ಕಂಥ ಕಸಬಿಸಿಯನ್ನು ಎಲ್ಲವನ್ನು ದೂರ ಮಾಡ್ಕೊಳ್ತೀರಿ. ಶಾಂತಿ ಸಮಾಧಾನವಾಗಿ ತಾವಿರುವಂಥ ರೀತಿಯಲ್ಲಿ ನಿಮ್ಮ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ವರ್ಚಸ್ಸು ತೇಜಸ್ಸು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ಅಥವಾ ನಿಮ್ಮ ವ್ಯವಹಾರದ ಬಗ್ಗೆ, ತಮ್ಮ ಉದ್ಯೋಗದ ಬಗ್ಗೆ, ತಮ್ಮ ಆತ್ಮೀಯರು ಸ್ನೇಹಿತರು ಅವರು ಆಡುವಂಥ ಮಾತಿನ ಬಗ್ಗೆ ಎಲ್ಲ ಕಡೆಯಿಂದಲೂ ಚಿಂತನೆ ಮಾಡ್ತೀರಿ. ಎಲ್ಲವನ್ನೂ ಆಲೋಚನೆ ಮಾಡ್ತೀರಿ. ನೋಡೋವರಿಗೆ ಒಂದು ತುಂಬ ದೊಡ್ಡದಾದಂಥ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೇನೋ ಎಂಬತಕ್ಕಂಥ ಚಿಂತನೆ ಇರುತ್ತೆ. ಆದರೆ ನಿಮ್ಮ ಒಳಮನಸ್ಸು ಹೇಳುತ್ತೆ, ನಾನಿನ್ನೂ ಏನೂ ಸಾಧನೆ ಮಾಡಲಿಕ್ಕೆ ಆಗ್ತಿಲ್ವಲ್ಲ, ನಾನು ಏನೂ ಕಾರ್ಯಸಿದ್ಧಿ ಮಾಡ್ಕೊಳ್ಳೇ ಇಲ್ವಲ್ಲ, ಅಥವಾ ನಾನು ಹೀಗಿರಬೇಕಾಗಿದ್ದು ನಾನು ಹಿಂಗಿಲ್ವಲ್ಲ ಅಂತಕ್ಕಂಥ ಒಂದು ಮನಸ್ಸಿಗೆ ನೋವು ಭಾಳಷ್ಟು ಉಂಟಾಗ್ತಾ ಇರುತ್ತೆ. ಆದರೂ ಯಾವುದಕ್ಕೂ ರೋಧಿಸ್ತಕ್ಕಂಥದ್ದು ಅಥವಾ ಇಲ್ಲ ಅಂತ ಅಂದುಕೊಳ್ತಕ್ಕಂಥದ್ದು ಅಥವಾ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ಅದನ್ನು ನಾವು ಬಿಟ್ಟು ಮತ್ತೇನೋ ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥದ್ದು ಈ ದಿನಕ್ಕೆ ಸೂಕ್ತವಲ್ಲ. ಇವತ್ತು ರಾಹುಕಾಲ ಸನ್ನಿವೇಶದಲ್ಲಿ ಮಂಗಳವಾರ ಆದ್ದರಿಂದ ಈ ದಿನದ ರಾಹುಕಾಲದ ಸನ್ನಿವೇಶದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೀಗ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜೀಗ ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತಂತೂ ತಾವೇನು ಅಂದುಕೊಂಡಿದ್ದರೋ ಆ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಮನಸ್ಸಲ್ಲಿರ್ತಕ್ಕಂತಹ ದುಃಖದ ಮಾನವನ್ನು ದೂರ ಮಾಡಿಕೊಳ್ಬೇಕು. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಮಾಡುವಂತಹ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ತಾವು ಕಾಣಬೇಕು. ಅದರ ಮಧ್ಯದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುವಂಥ ಪರಿಸ್ಥಿತಿಯೂ ಇದೆ. ಹಾಗಾಗಿ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಬೇಕು. ಆರೋಗ್ಯದ ಕಡೆ ಗಮನ ಕೊಡಿ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ಳಿ. ನಿಮ್ಮ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಆತ್ಮೀಯರು, ಸ್ನೇಹಿತರು ಅಥವಾ ಕುಲಬಾಂಧವರು ಅಥವಾ ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಇಂತಹವರು ಆಡುವಂತಹ ಮಾತಿನಿಂದ ಒಂದಷ್ಟು ಮನಸ್ಸಿಗೆ ನೊಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ಅರಿಶಿನ ಮತ್ತು ಉದ್ದಿನಬೇಳೆಯನ್ನು ಏಕಕಾಲದಲ್ಲಿ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕೋದ್ರಿಂದ ಬರ್ತಕ್ಕಂಥ ದೋಷಗಳು ಇರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಇದರ ಮಧ್ಯದಲ್ಲಿ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡ್ಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ ತದನಂತರ ನೀವು ಮಹಾಪ್ರಸಾದವನ್ನು ನೀವು ಊಟ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಸಾಧ್ಯವಾದರೆ ರಾಹುಕಾಲ ಸನ್ನಿವೇಶದಲ್ಲಿ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ರಾಹುಕಾಲದಲ್ಲೇ ಒಂದಿಷ್ಟು ಕಬ್ಬಿನ ಹಾಲನ್ನು ತೆಗೆದುಕೊಂಡು ಕಬ್ಬಿನ ಹಾಲನ್ನು ತರಿಸಿ ಅದನ್ನು 4 ಜನ ಮಕ್ಕಳಿಗೆ ಹಂಚುವಂಥದ್ದು, ಇಂತಹ ಕಾಯಕವನ್ನು ನೀವು ಮಾಡಿದ್ದೇ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ದೂರಬಾರ ಪ್ರಯಾಣ ಮಾಡ್ತಕ್ಕಂಥದ್ದು, ದೇವತಾ ದರ್ಶನಕ್ಕೆ ಹೋಗ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳ ಬಗ್ಗೆ ಹೆಚ್ಚು ಆಸಕ್ತಿ ಇರತಕ್ಕಂಥದ್ದು, ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರತಕ್ಕಂಥದ್ದು, ತಾಯಿ ಶಂಕರಿ ಬನಶಂಕರಮ್ಮನವರನ್ನ ಅಥವಾ ಶಕ್ತಿ ದೇವತೆಯನ್ನು, ಗ್ರಾಮ ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಕುಲದೇವರ ಅನುಗ್ರಹದೊಂದಿಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರತಕ್ಕಂಥದ್ದು. ಏನೇ ಮಾಡಬೇಕಾದರೂ ಮಾಡುವ ಪ್ರತಿಯೊಂದು ಕಾಯಕವೂ ಆಲೋಚನೆ ಮಾಡೇ ಮಾಡಬೇಕು. ಹಾಗೆ ಇವತ್ತಿನ ದಿವಸ ತಾವು ಮತ್ತೊಂದು ಹೆಜ್ಜೆ ಮುಂದಿಡಬಹುದು. ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಅದಕ್ಕಾಗಿ ಮಧ್ಯಾಹ್ನ 1 ಗಂಟೆಯಿಂದ 4:20 ತನಕ
1ರಿಂದ 4:20 ಈ ಸಮಯದಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ. ಅಪರೂಪವಾಗಿರ್ತಕ್ಕಂತಹ ಸುದ್ದಿ ಸಮಾಚಾರಗಳನ್ನು ಕೇಳ್ತೀರಿ. ನೀವು ಹಾಕುವ ಹೆಜ್ಜೆಯಲ್ಲೇ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಇದರ ಮಧ್ಯದಲ್ಲಿ ಒಂದಷ್ಟು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು. ಆದರೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ನೀವು ಸರಿಯಾದಂತಹ ಗೌರವವನ್ನು ಸಲ್ಲಿಸಿ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ನೀವು ಮಾಡುವ ಕೆಲಸದಲ್ಲೇ ಮತ್ತಷ್ಟು ವಿಶೇಷವಾದಂತಹ ಅರ್ಥಗರ್ಭಿತವಾದಂಥ ಚಿಂತನೆ ಮಾಡಬೇಕು. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯೋಗವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ತಾವು ಏನು ಅಂದುಕೊಂಡಷ್ಟು ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಒಂದಷ್ಟು ಬೇರೆ ಬೇರೆ ಥರ ಚಿಂತನೆಗಳು ಎದುರಾಗ್ಬೋದು. ಆ ಚಿಂತನೆಗಳನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಜೊತೆಗೆ ರಾಹುಕಾಲದಲ್ಲಿ ದೇವಿಯ ಆರಾಧನೆ, ಇವತ್ತು ಸಾಧ್ಯವಾದರೆ ಹನುಮನ ಸಾನ್ನಿಧ್ಯಕ್ಕೆ ಬಂದು ಒಂದಚ್ಚು ಬೆಲ್ಲದ ಮೇಲೆ ತುಪ್ಪದ ಬತ್ತಿಯನ್ನಿಟ್ಟು ಬೆಲ್ಲದ ಆರತಿಯನ್ನು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ನಿರಂತರ ಪಠನೆ ಮಾಡಿ ರಾಮದೇವರ ಸಾನ್ನಿಧ್ಯದಲ್ಲಿ ಅಥವಾ ಹನುಮನ ಸಾನ್ನಿಧ್ಯದಲ್ಲಿ ರಾಮನ ಪ್ರಾರ್ಥನೆ ಮಾಡೋದ್ರಿಂದ ಹನುಮನ ಕೃಪಾಕಟಾಕ್ಷಕ್ಕೆ ತಾವು ಪಾತ್ರರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ? ಯಶೋಧ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಇಲ್ಲಿ ಬೆಂಗಳೂರಿಂದ ಮಾಡ್ತಾ ಇದೀವಿ ಮೇಡಮ್. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ. ಆಯ್ತು ಗುರು. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮಗ ಕೆಲ್ಸಕ್ಕೆ ಎಲ್ಲೂ ಹೋಗಲ್ಲ ಗುರುಜಿ. ಒಂದು ವಾರ ಹೋದ್ರೆ ಒಂದು ವಾರ ಕೆಲಸ ಮಾಡಲ್ಲ. ದುಡ್ಡು ಮನೆಗೆ ಇಸ್ಕೊಬರಲ್ಲ. ಯಾರ ಕೇಳಿದ್ರೆ ಕೊಟ್ಬಿಡ್ತಾನೆ ಗುರುಜಿ. ಏನ್ ಮಾಡುದು ಅಂತ ಗೊತ್ತಿಲ್ಲ ಗುರುಜಿ ನನಗೆ. ಏನು ಓದಿದೆ ನಮ್ಮ ಮಗ? SLC ಓದವನ್ ಅಷ್ಟೇ ಗುರುಜಿ. ಓದ್ದೆ ಸೇರ್ಸಿದೆ, ಓದ್ದೆ ಗುರುಜಿ. ಈಗೇನ್ ಕೆಲಸ ಮಾಡ್ತಾನೆ ಗುರುಜಿ? ಹೇಳಿ ಗುರುಜಿ. ಈಗೇನ್ ಕೆಲಸ ಮಾಡ್ತಾ ಇದ್ರಮ್ಮ? ಈ ಒಯ್ತಾನೆ ಗುರುಜಿ. ಎಲ್ಲ 4 ದಿವಸ ಮಾಡ್ತಾನೆ, 4 ದಿವಸ ಹೋಗಲ್ಲ ಗುರುಜಿ. ಆ ದುಡ್ಡು ಇಸ್ಕೊಬತ್ತಾನೆ. ಯಾರ ಫ್ರೆಂಡ್ಗಳು ಅವ್ರು ಇವ್ರು ಕೇಳ್ಬಿಟ್ರೆ ಕೊಟ್ಬಿಡ್ತಾನೆ. ಮತ್ತೆ ಆ ದುಡ್ಡು ಇಸ್ಕೊ ಬರಲ್ಲ ಗುರುಜಿ. ಅಯ್ಯೋ. ಹಿಂಗೆ ಮಾಡಿ ಮನೇಲಿ ದುಡ್ಡು ಒಂದ್ ಸ್ವಲ್ಪ ಮಡಿಕೊಂಡಿದೆ. ನಾನು ಗಾರ್ಮೆಂಟ್ಸ್ ಹೋಯ್ತೀನಿ ಗುರುಜಿ. ನಮ್ಮ ಮನೆಯವರು ಇಲ್ಲ ತೀರೋಗ 15 ವರ್ಷ ಆಯ್ತು. ಅದ್ನು ತಗೋ ಯಾರ ಕೇಳಿದ್ರು ಅಂತ ಕೊಟ್ಬಿಟ್ಟ ಇಸ್ಕೊಂಡು ಬರಲ್ಲ ಗುರುಜಿ. ಅವ್ರು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಾನೆ ಇವನು ನೆಟ್ಟು ಕೆಲ್ಸಕ್ಕೆ ಹೋಗಲ್ಲ ಗುರುಜಿ. ನಾನು ಏನ್ ಮಾಡ್ಬೇಕು ಅಂತಾನೆ ನೋಡ್ತಾ ಇಲ್ಲ ಗುರುಜಿ. ನನಗೆ ಎಷ್ಟು ಜನ ಮಕ್ಕಳಮ್ಮ ನಿಮಗೆ? ಒಬ್ನೇ ಮಗ ಗುರುಜಿ. ಒಬ್ನೇ, ಹೆಣ್ಣು ಇಲ್ಲ ಗಂಡು ಇಲ್ಲ, ಅವ್ನೊಬ್ನೇ ಮಗ ಗುರುಜಿ. ಒಬ್ಬ ಮಗ. ಒಬ್ನೇ ಮಗ ಐತಾರ, ಗಂಡನೂ ಇಲ್ಲ, ಯಾರಂದ್ರೆ ಯಾರು ಇಲ್ಲ. ನನ್ಗೆ ಅವ್ನ್ ಬಿಟ್ರೆ ಯಾರು ಗತಿ ಇಲ್ಲ ಗುರುಜಿ. ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀನಿ. ಚಿಂತೆ ಮಾಡ್ಬೇಡಮ್ಮ. ಆತನ ಹೆಸರೇನು ತಾಯಿ? ಅವ್ನು ಹೇಮಂತು ಅಂತ ಅವನ ಹೆಸರು. ಹೇಮಂತು ಇದನ್ನ ಮನೇಲಿ? ಮನೇಲಿ ಇದ್ದಾನೆ ಗುರುಜಿ. ಮಾತಾಡ್ತಾನ? ಕೊಡ್ತೀನಿ ನೋಡ್ಮ, ಮಾತಾಡ್ತಾನೆ, ಹೇಳ್ತೀನಿ ಗುರುಜಿ. ಮನೇಲಿ ಇದ್ದಾನೆ ಗುರುಜಿ. ಹಲೋ, ನಿಮ್ಮ ಹತ್ರ ಮಾತಾಡ್ತಾನ. ಹಲೋ. ಹಲೋ ಹೇಮಂತ್. ನಮಸ್ಕಾರ ಗುರುಜಿ. ಏನ್ ಮಾಡ್ತಿದ್ದೆಪ್ಪ? ಏನಿಲ್ಲ ಗುರುಜಿ, ಮನೇಲಿದ್ವಿ. ಏನಪ್ಪ ಮುದ್ದಾದಮ್ಮ, ಆ ತಾಯಿ ಮಾತು ಕೇಳಿದ್ರೆ ಮನಸ್ಸಿಗೆ ನೋವಾಗುತ್ತೆ. ನಿನ್ನಲ್ಲೂ ಓಲಿ ವಿಷ ಇಲ್ಲ, ನೀನು ಕೆಟ್ಟವನಲ್ಲ. ನಿನ್ನ ಸ್ವರದಲ್ಲಿ ಎಂತಹ ಒಂದು ಶಕ್ತಿ ಇದೆ. ಆದರೆ ಇಬ್ಬರೇ ಇರ್ತಕ್ಕಂಥದ್ದು. ನೀನು ನಿನ್ನ ಕಣ್ಣೆದುರುಗ ಒಂದು ಗೊಂಬೆ ಅನ್ನೋಂಗೆ ನೀನು ನಿನ್ನ ತಾಯಿ ಮುಂದೆ ನೀನು, ನಿನ್ನ ಮುಂದೆ ತಾಯಿ. ನಿಮ್ಮಿಬ್ಬರ ಜೀವನ ಎಷ್ಟು ಸುಂದರವಾಗಿರಬೇಕು. ಆದರೂ ತುಂಬ ನೋವಲ್ಲೇ ಇದ್ದೀರಲ್ಲ ನೀವು. ಏನಿಲ್ಲ ಗುರುಜಿ. ಏನು ಕೆಲಸ ಮಾಡ್ತಿದ್ಯಾ? ಈಗ ಒಂದು ಚಿಕ್ಕ ಫ್ಯಾಕ್ಟ್ರಿ ಹೋಗ್ತಾ ಇದೀನಿ ಗುರುಜಿ. ಪ್ಯಾಕಿಂಗ್ ಹೋಗ್ತಾ ಇದೀನಿ. ಐಟಮ್ ಪ್ಯಾಕಿಂಗ್ ಮಾಡೋದು. ಐಟಮ್ ಪ್ಯಾಕಿಂಗ್ ಮಾಡೋದು. ಹೌದು ಗುರುಜಿ. ಆದರೆ ನಿನ್ನ ಸ್ವರತರಂಗ ಪ್ರಕಾರ ಭಾಳ ಒಳ್ಳೆ ಅನುಕೂಲ ಇದೆ, ಒಳ್ಳೆ ಜ್ಞಾನ ಇದೆ ನಿನಗೆ. ನಿನಗೆ ಕಷ್ಟದ ಅರಿವಿದೆ. ನಿಮ್ಮ ತಾಯಿ ಏನು ಕಷ್ಟಪಡ್ತಿದ್ದಾರೆ ನಿನಗೆ ಗೊತ್ತಿದೆ.
ಹಾಗಿದ್ದ ಮೇಲೆ ನಿನ್ನ ಜೀವನನೂ ಹಾಗೇ ನೋಡ್ಕೋಬೇಕು. ಆದರೆ ಒಂದು ವಿಚಾರ ತಿಳ್ಕೊ, ಸಮಾಜ ನೀನು ತಿಳಿದ ಮಟ್ಟಿಗೆ ಎಲ್ಲ ನಿನ್ನ ಆಧರಿಸುತ್ತೆ, ನಿನ್ನ ಸ್ವಾಗತಿಸುತ್ತೆ, ನಿನಗೊಂದು ಸ್ಥಾನಮಾನ ಕೊಡುತ್ತೆ ಅಂತ ತಿಳ್ಕೊಳ್ಬೇಡ. ನಿನ್ನಲ್ಲಿದ್ದರೆ, ನಿನ್ನ ಮನೆ ರಾಗಿ ಬೀಸ್ತಾ ಇದ್ದರೆ, ರಾಗಿ ಕಲ್ಲು ನಿಮ್ಮನೇಲಿದ್ದರೆ ಆಗ 4 ಜನ ನೆಂಟರು ನಿಮ್ಮನೆಗೆ ಬರ್ತಾರೆ. ನಿಮ್ಮನೆ ದವಸ ಧಾನ್ಯಗಳೇ ಇಲ್ಲ ಅಂದರೆ ನಿಮ್ಮನೆಗೆ ಯಾರೂ ಬರೋದಿಲ್ಲ. ಅದಕ್ಕಿಂತ ಹೆಚ್ಚಿನಾಗಿ ನಿನ್ನ ಪಾಕೆಟಲ್ಲಿ 10 ರೂಪಾಯಿ ಇದ್ದರೆ 10 ಜನ ನಿನ್ನ ಹಿಂದೆ ಮುಂದೆ ಸುತ್ತಾಡ್ತಾರೆ. ನೀನು ಬರಿಗೈ ಆಗಿಬಿಟ್ರೆ, ನೀನು ಪಾಕೆಟಲ್ಲಿ ದುಡ್ಡಿಲ್ಲ ಅಂದರೆ ನನ್ನನ್ನು ಯಾರೂ ನೋಡಲ್ಲ. ಮೊದಲೇ ಕಷ್ಟದಲ್ಲಿದ್ದೀರಿ ನೀವು. ದುಡ್ಡು ಕಾಸಿನಲ್ಲಿ ಮಾತ್ರ ಭಾಳ ಜೋಪಾನ ಮಾಡು. ನೋಡು, ನಿನ್ನ ಒಳ್ಳೆ ಮನಸ್ಸು, ನೀನು ಯಾರು ಏನು ಕೇಳಿದ್ರು ನೀನು ಕೊಡಬೇಕು ಅನ್ನೋ ಆಸೆ, ಇನ್ನೊಬ್ರಿಗೆ ನಿನಗೆ ಇಲ್ದಿದ್ರು ಇನ್ನೊಬ್ರು ಕಷ್ಟಕ್ಕೆ ಆಗಬೇಕು ಅನ್ನೋದಿದೆ ನಿಜ. ಆದರೆ ನಿನಗೆ ಇನ್ನೂ ಏನಿಲ್ವಲ್ಲ. ನೀನು ಉದ್ಯೋಗ ಅಥವಾ ನೀನು ಹಾಕೋ ಹೆಜ್ಜೆ ಇದು ಒಳ್ಳೆಯ ಯಶಸ್ಸಿದೆ. ನಿನ್ನ ಸ್ವರದಲ್ಲಂತೂ ಖಂಡಿತ ಹೇಳ್ತೇನೆ, ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಮತ್ತು ಗುರು ಇಬ್ಬರೂ ಚೆನ್ನಾಗಿರೋದ್ರಿಂದ ಸ್ವಲ್ಪ ದಿನದಲ್ಲೇ ನೀನು ಸ್ವಂತವಾಗಿ ಏನಾದ್ರು ಒಂದು ಉದ್ಯೋಗ ಅಂತ ಮಾಡಿ ನೀನು ನಿನ್ನ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಂಥ ಒಂದು ಯೋಗ ಫಲ ಇದೆ. ಒಂದು ಸ್ವಲ್ಪ ದಿವಸ ಸಾಧ್ಯವಾದರೆ ಒಂದು 9 ದಿವಸ ನಿರಂತರವಾಗಿ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡ್ಕೊ. 9 ದಿವಸ ತಲೆಗೆ ಸ್ನಾನ ಮಾಡ್ಕೊ. ಬಿಳಿ ಎಕ್ಕದ ಗಿಡದ ಹತ್ರ ಹೋಗು, ಅಲ್ಲೊಂದು ಕರ್ಪೂರ ಹಚ್ಚಿ ಒಂದು ಪ್ರಾರ್ಥನೆ ಮಾಡಿ 9 ಪ್ರದಕ್ಷಿಣೆ ಮಾಡಿ 2 ಹೂವು ಮಾತ್ರ ಕಿತ್ಕೊ. ಒಂದು ಹೂವನ್ನು ಉತ್ತರಾಭಿಮುಖವಾಗಿ ನಿಂತುಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕು. ಇನ್ನೊಂದು ಹೂವನ್ನು ನಿನ್ನ ಪಾಕೆಟಲ್ಲಿ ಇಟ್ಕೊ. ಪಾಕೆಟಲ್ಲಿರ್ತಕ್ಕಂಥ 9 ದಿನದ 9 ಹೂಗಳನ್ನು ನಿಮ್ಮ ತಾಯಿನೂ ಜೊತೆ ಮಾಡಿಕೊಂಡು ಹತ್ತಿರದಲ್ಲಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಒಂದು ಹರಿಯೋ ನೀರಲ್ಲಿ ತಾಯಿ ಮಕ್ಕಳಿಬ್ಬರು ಸ್ನಾನ ಮಾಡಿಕೊಂಡು ನಿನ್ನ ಪಾಕೆಟಲ್ಲಿರುತ್ತಲ್ಲ 9 ಹೂವು, ಆ 9 ಹೂವನ್ನು ಅಲ್ಲೇ ದೃಷ್ಟಿ ತೆಗೆದು ನೀರಿಗೆ ಬಿಟ್ಬಿಡು. ಈ ಕೆಲಸ ನೀನು ಮಾಡು. ಒಂದು ಸತಿ ದೇವಿ ದರ್ಶನಕ್ಕೆ ಹೊರಟಾಗ ಅಮ್ಮನ ಜೊತೆ ದರ್ಶನ ಮಾಡ್ಕೊಂಡು ಬಾ. ಅಂದರೆ ನಿನ್ನ ತಾಯಿನೂ ಕರ್ಕೊಂಡು ಯಾವುದಾದ್ರು ದೇವಿ ದರ್ಶನಕ್ಕೆ ಹೊರಡು ಬಾ. ಖಂಡಿತ ಒಳ್ಳೆ ಯಶಸ್ಸಾಗುತ್ತೆ, ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ. ಒಳ್ಳೇದಾಗ್ಲಿಪ್ಪ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೋಣ ಗುರುಜಿಯವರಿಂದ. ಗುರುಜಿ, ಈಗ ಮಕರ ರಾಶಿ. ಖಂಡಿತಪ್ಪ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶಿ ಮತ್ತು ನಕ್ಷತ್ರ, ರಾಶಿಯಲ್ಲಿರ್ತಕ್ಕಂಥ ರಾಶ್ಯಾಧಿಪತಿ ಹಾಗೆ ಪ್ರಸ್ತುತ ಇರ್ತಕ್ಕಂಥ ಗ್ರಹಸ್ಥಿತಿಗಳು ಎಲ್ಲವೂ ಸಹಿತ ಮಕರ ರಾಶಿಯಲ್ಲಿ ಒಂದು ಉನ್ನತವಾದಂಥ ಸ್ಥಿತಿಯಲ್ಲಿದೆ. ಅಂದರೆ ತಮ್ಮ ಮನಸ್ಸು ಯಾವ ರೀತಿ ಚಂಚಲತೆ ಇಲ್ದಿರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಉದ್ಯೋಗದಲ್ಲಿ ಪ್ರಗತಿ ಕಾಣಲಿಕ್ಕೋಸ್ಕರ ಅಥವಾ ತಾವು ಮಾಡುವ ಕೆಲಸ ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ತಾವು ಏನು ಚಿಂತನೆ ಮಾಡ್ತೀರೋ ಆ ಚಿಂತನೆಗೆ ತಕ್ಕ ಪ್ರತಿಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸರಿಸುಮಾರು ಮಧ್ಯಾಹ್ನ 12ರಿಂದ 4:15 12ರಿಂದ 4:15 ಬಹಳ ವಿಶೇಷವಾಗಿರ್ತಕ್ಕಂಥ ಕಾಲ. ಈ ಸನ್ನಿವೇಶದಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಲ್ಲಿ ಕೋಪ ಮಾಡ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ಸಾಧಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಒಂದಿಷ್ಟು ಸಮಯವನ್ನು ಸರಿಯಾದ ಕಾಲದಲ್ಲಿ ಚಿಂತನೆ ಮಾಡಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹದಿಂದ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 2 ಗಂಟೆಯಿಂದ 4:15 2ರಿಂದ 4:15 ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನದಾನವನ್ನು ಅಥವಾ ಯಾರಿಗಾದರೂ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯವನ್ನು ಅಥವಾ ಇನ್ನೊಬ್ಬರಿಗೆ ನೋವಿನ ಕ್ಷಣಗಳನ್ನು ಮರೆಸುವಂಥ ಒಂದೆರಡು ಒಳ್ಳೆ ಮಾತಾಡಿ ಅವರೊಂದಿಗೆ ನೀವು ನಿಂತುಕೊಳ್ತಕ್ಕಂಥದ್ದು ಅಥವಾ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲದಲ್ಲಿರ್ತಕ್ಕಂಥದ್ದು ಬಹಳ ಉತ್ತಮ. ಇದರೊಂದಿಗೆ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಅಂದರೆ ಸುಗಂಧ ಭರಿತವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಹನುಮನ ಪಾದಕ್ಕೆ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರ ಆರೋಗ್ಯದಲ್ಲಿ ವ್ಯತ್ಯಾಸ, ಮನಸ್ಸು ನೆಮ್ಮದಿಯಿಲ್ಲದಿರತಕ್ಕಂಥದ್ದು, ಅಧಿಕವಾದಂಥ ಚಂಚಲತೆಗೊಳಗಾಗ್ತಕ್ಕಂಥದ್ದು, ಸುತ್ತ ಇರ್ತಕ್ಕಂಥವರು ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ರಾಂತ್ಯದಲ್ಲಿರ್ತಕ್ಕಂಥವರೆಲ್ಲರೂ ಸಹಿತ ಶತ್ರುತ್ವವನ್ನು ಮಾಡ್ತಕ್ಕಂಥದ್ದು, ಯಾರೊಬ್ಬರನ್ನ ಒಳ್ಳೆಯವರು ಅಂತ ಅಂದ್ಕೊಂಡ್ರು ಒಳ್ಳೆಯವರು ಕೆಟ್ಟವರಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಇದು ಗ್ರಹಗತಿಗಳು ಸರಿ ಇಲ್ಲದರಿಂದ ಹೀಗೆಲ್ಲ ವ್ಯತ್ಯಾಸ ಆಗ್ತಿರುತ್ತೆ. ಆದರೆ ಈ ಸನ್ನಿವೇಶದಲ್ಲಿ ಅಂಜದಿರ ಎಲ್ಲ ಕಷ್ಟಗಳನ್ನು ದೂರ ಮಾಡತಕ್ಕಂತಹ ಧೈರ್ಯವನ್ನು ತುಂಬುವಂತಹ ಧೈರ್ಯಶಾಲಿಯಾಗಿರ್ತಕ್ಕಂಥ ಹನುಮನ ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ರೆ ಹನುಮನಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮನೋಜವಂ ಆರ್ತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ ಮಾಡ್ತಾ ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ಆರಾಧನೆ, ಹನುಮನ ದರ್ಶನ ಮಾಡಿಕೊಡ್ತಕ್ಕಂಥದ್ದು. ಎಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ ಒಂದಷ್ಟು ವಾನರ ಸೈನ್ಯಕ್ಕೆ ಏನಾದರೂ ತಿಂಡಿ ತಿನಿಸನ್ನು ಹಾಕೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೋಬೇಕು, ಸಮಾಧಾನಕರವಾಗಿರಬೇಕು, ತೃಪ್ತಿಕರವಾದ ಬದುಕನ್ನು ತಾವು ಕಾಣಬೇಕು. ಇದರಿಂದ ಒಳ್ಳೆ ಫಲಾಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಅದರೊಂದಿಗೆ ಇವತ್ತು ಸಾಧ್ಯವಾದರೆ ನಿಮ್ಮ ಕುಲದೇವರ ಅನುಗ್ರಹ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಎರಡೂ ಸಹಿತ ನಿಮ್ಮ ಬಹಳಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸುವಂಥ ಯೋಗ ಫಲ ಇದೆ. ಇದಕ್ಕೆ ಮಧ್ಯಾಹ್ನ ಸರಿಸುಮಾರು 1 ಗಂಟೆಯಿಂದ 4:15 ತನಕ 1ರಿಂದ 4:15 ಈ ಸಮಯದಲ್ಲಿ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ
ಅಕ್ಕಿ ಮತ್ತು ಉದ್ದಿನಬೇಳೆಯನ್ನು ಈ ಸಮಯದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಕುಂಭರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಕಡೆಯ ರಾಶಿ ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹೆಚ್ಚಿನ ಅಭಿವೃದ್ಧಿಯನ್ನು ತಾವು ಕಾಣುವಂಥದ್ದಿದೆ. ಜೊತೆಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲೇ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಯೋಗಫಲ ಇರೋದ್ರಿಂದ ನೀವು ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಾದರೂ ಇವತ್ತು ಪೂರ್ವಾಭಿಮುಖವಾಗಿ ನಿಂತು ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಸಾಧ್ಯವಾದರೆ ಒಂದಿಷ್ಟು ಮಕ್ಕಳಿಗೆ ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಬರೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲಗಳಿದೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಹಾಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಆಗಬೇಕು. ಸಾಧ್ಯವಾದರೆ 9 ವಿಳೆದೆಲೆ, ಒಂದಷ್ಟು ಕೇಸರಿ ಮತ್ತು ಒಂದಷ್ಟು ಬೆಣ್ಣೆ, ವಿಳೆದೆಲೆ, ಕೇಸರಿ ಈ 3 ಸಹಿತ ಹನುಮನ ಸಾನ್ನಿಧ್ಯಕ್ಕೆ ಕೊಟ್ಟು ಅಲ್ಲಿ ಹನುಮನ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಯಿಂದ. ವೀಕ್ಷಕರೇ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ? ನಮ್ಮ ಹೆಸರು ದಾನೇಶ್ವರಿ ಅಂತ. ಎಲ್ಲಿಂದ ಕರೆ ಮಾಡ್ತಿರೋ ನೀವು? ಊರು ಬೇಡ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರೀಗ? ನನ್ನ ಬಗ್ಗೆನೇ ಮಾತಾಡ್ಬೇಕು. ಮಾತಾಡಿ. ಹಲೋ ಗುರುಜಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು ಈಗ ಓದಿ ಮುಗ್ದಿದೆ ಗುರುಜಿ. ಒಂದು ಡಿಗ್ರಿ B.Com ಮಾಡ್ಕೊಂಡಿದ್ದೀನಿ. ಈಗ ನಾನು ಮತ್ತೆ ಕಂಪ್ಯೂಟರ್ ಟೀಚರ್ ಆಗಿ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಗುರುಜಿ. ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ, ಯಾವುದು ಆಗ್ತಾ ಇಲ್ಲ. ಅದಕ್ಕೆ ಈಗ ಕೇಳೋದಿತ್ತು ಗುರುಜಿ. ಈಗ ಗೌರ್ಮೆಂಟ್ ಟ್ರೈ ಮಾಡ್ತಾ ಇದೆಯಾ? ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇದೆಯಾ? ಹೌದು ಗುರುಜಿ, ಹೌದು. ಇಲ್ಲಮ್ಮ, ಖಂಡಿತ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಸರ್ಕಾರಿ ಅನ್ನ ತಿನ್ನುವಂಥದ್ದಾದರೆ ಗೌರ್ಮೆಂಟಲ್ಲಿ ನಿನಗೆ ಅದರಿಂದ ಲಾಭ ಸಿಗ್ತಕ್ಕಂಥ ಯೋಗ ಫಲ ಇದೆ. ಹಾಗಾಗಿ ಉದ್ಯೋಗ ಪ್ರಯತ್ನ ಮಾಡು, ಖಂಡಿತ ನಿನಗೆ ಕಾರ್ಯಸಿದ್ಧಿ ಆಗುತ್ತೆ. ಧೈರ್ಯವಾಗಿರು. ಯಾಕೆಂದರೆ ಪ್ರಸ್ತುತ ಅಂತೂ ಉದ್ಯೋಗ ಈಗ ಸನ್ನಿವೇಶಗಳಲ್ಲಿ ಈಗ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ನಿನಗೆ ಸ್ವಲ್ಪ ವಿಳಂಬ ಆಗಿರ್ಬೋದು. ಆದರೆ ಒಂದಂತೂ ಸತ್ಯ, ನಿನ್ನ ಪ್ರಯತ್ನ ವಿಫಲ ಆಗೋದಿಲ್ಲ. ನಿನ್ನ ಪ್ರಯತ್ನದಲ್ಲಿ ಸಾಫಲ್ಯತೆ ಇದೆ, ಖಂಡಿತ ಅನುಕೂಲ ಆಗುತ್ತೆ. ನಿನಗೆ ಸರ್ಕಾರದಲ್ಲಿ ಕೆಲಸ ಸಿಗುವಂಥ ಯೋಗ ಫಲನೂ ಇದೆ. ಇದಕ್ಕಾಗಿ ನೀವು ಕೆಲಸ ಮಾಡಿ. ಆದ್ರೆ ಈ ವರ್ಷನೇ ಅಂತ ಬಿಡುದಿಲ್ಲ ಅಂದ್ರೆ ಮುಂದೆ ಮದುವೆ ಮಾಡ್ತಾರೆ, ಅದ್ರ ಬಗ್ಗೆ ಮಾತಾಡಬೇಕು. ಆಯ್ತಮ್ಮ, ನೀನು ಉದ್ಯೋಗನೂ ಪ್ರಯತ್ನ ಮಾಡು. ವಿವಾಹದಂತೂ ಏನು ವಿಳಂಬ ಆಗೋದಿಲ್ಲ. ನಿನ್ನ ಜಾತಕದಲ್ಲಿ ಯಾವುದೇ ತರಹ ದೋಷಗಳಿಲ್ಲ. ಆದರೆ 4 ಮಂಗಳವಾರ ಮಾತ್ರ ಮೊದಲು ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡ್ಕೊಂಡು ಬಾ. 4 ಮಂಗಳವಾರ ತಲೆಗೆ ಸ್ನಾನ ಮಾಡಿಕೊಂಡು ಕೆಂಪು ವಸ್ತ್ರದಲ್ಲಿ ಒಂದಿಷ್ಟು ತೊಗರಿಬೇಳೆ ಗಂಟು ಕಟ್ಟಿ ಅದಕ್ಕೆ ಕೆಂಪು ಗಂಧ, ಕೆಂಪು ಹೂಗಳಿಂದ ಪೂಜೆ ಮಾಡಿ ಅದನ್ನು ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನ ಕೊಟ್ಟು ಸಾಧ್ಯವಾದರೆ ಅಪ್ಪ ಅಮ್ಮನ ಜೊತೆ ಮಾಡಿಕೊಂಡು ಒಂದು ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡ್ಕೊಂಬ. 4 ಮಂಗಳವಾರ ಈ ಥರ ಮಾಡು. 4 ಮಂಗಳವಾರನೂ ಅಪ್ಪ ಅಮ್ಮ ಜೊತೆಯಲ್ಲಿ ಇರಬೇಕು ನಿನಗೆ. ಅಂದರೆ ದೇವ್ರ ದರ್ಶನಕ್ಕೆ ಹೊರಟಾಗ ಈ ಥರ ಮಾಡಿಕೊಂಡ್ರೆ ಸಾಕು. ಇನ್ನಂಥ ದೊಡ್ಡ ಶಾಂತಿ ಹವಮಾನಗಳು ಯಾವುದೂ ಬೇಡ. ನಿನ್ನ ಸ್ವರತರಂಗ ಚೆನ್ನಾಗಿದೆ. ಮದುವೆ ಪ್ರಯತ್ನ ಪಟ್ಟರೆ ನೀನು ಆದಷ್ಟು ಒಳ್ಳೆ ಕಡೆ ಸಂಬಂಧನೇ ಸೆಟ್ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಈಗ ಪತ್ರ ಒಂದು ಬಂದಿದೆ, ಅದನ್ನು ಓದೋಣ. ಖುಷಿ, ಪತ್ರವನ್ನು ಓದಿಲ್ಲ, ಇಲ್ಲಿ ಫೋಟೋ ಕಳಿಸಿಲ್ಲ, ಪತ್ರ ಮಾತ್ರ ಬರ್ತಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವ್ರಿಗೂ ಕೋಟಿ ನಮಸ್ಕಾರಗಳು. ಗುರುಜಿ, ನಾವು ತೀರಾ ಸಮಸ್ಯೆಯಲ್ಲಿದ್ದೇವೆ. ನಿಮ್ಮ ಮಾರ್ಗದರ್ಶನ ಮತ್ತು ಸಲಹೆ ಮೇರೆಗೆ ನಾವು ನಮ್ಮ ಮುಂದಿನ ಜೀವನ ಹೇಗೆ ಅನ್ನೋದನ್ನು ತೀರ್ಮಾನ ಮಾಡ್ತಾ ಇದ್ದೀವಿ ಅಂತ ಬರೆದಿದ್ದಾರೆ. ನನ್ನ ತಮ್ಮನಾದ ವಿಘ್ನೇಶ್ ಬಗ್ಗೆ ಕೇಳಬೇಕಾಗಿದೆ. ಅವನಿಗೆ ಈಗ 26 ವರ್ಷ. ಚಿಕ್ಕವನಿದ್ದಾಗಲಿಂದನೂ ಅವನು ತುಂಬ ಹಠಮಾರಿ 10ನೇ ತರಗತಿಯಿಂದಲೇ ದುಶ್ಚಟಗಳಿಗೆ ಬಲಿಯಾಗಿದ್ದಾನೆ. ಎಷ್ಟೇ ಹೇಳಿದರೂ ತಂಬಾಕು ಸೇವನೆಯನ್ನು ಬಿಡ್ತಾ ಇಲ್ಲ ಗುರುಜಿ. ಅವನು ಒಳ್ಳೆ ವಿದ್ಯಾಭ್ಯಾಸ ಪಡಿ, ಜೀವನದಲ್ಲಿ ಏನಾದರೂ ಸಾಧಿಸು ಅಂತ ನಾವು ಎಷ್ಟೇ ಸಮಜಾಯಿಷಿ ಹೇಳಿದ್ರು, ಬುದ್ಧಿ ಹೇಳಿದ್ರು ಕೇಳೋದಿಲ್ಲ. ದಿನವಿಡೀ ರಾತ್ರಿಯೆಲ್ಲ ಬರೀ ಮೊಬೈಲ್ನಲ್ಲಿ ಗೇಮ್ ಆಡೋದು ಮತ್ತು ತಂಬಾಕು ಸೇವನೆ ಮಾಡೋದು ಇಷ್ಟೇ ಆತನ ಕೆಲಸ. ಏನೇ ಹೆಚ್ಚಾಗಿ ಹೇಳಿದರೆ ಮನೆಯಿಂದನೇ ಹೊರಗೆ ಹೋಗ್ಬಿಡ್ತಾನೆ. ಎಷ್ಟೇ ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡೋದಿಲ್ಲ. ಕೆಲವೊಮ್ಮೆ ಇಲ್ಲವೇ ಮನೆಯಲ್ಲಿ ನನ್ನ ಹತ್ರ, ಅಪ್ಪ ಅಮ್ಮನ ಹತ್ರ ಮಾತಾಡೋದನ್ನು ಬಿಟ್ಬಿಡ್ತಾನೆ. ಗೆಳೆಯರು ಕರೆ ಮಾಡಿದ್ರೆ ಮಾತ್ರ ಎದ್ದು ಹೋಗ್ಬಿಡ್ತಾನೆ. ನಾನು ಗೆಳೆಯನ ಮನೆಯಲ್ಲೇ ಇರ್ತೇನೆ ಅಂತ ಅವ್ರ ಮನೆಯಲ್ಲೇ ಇದ್ಬಿಡ್ತಾನೆ. ನಮ್ಮ ಮನೆಗೆ ವಾಪಸ್ ಬರಬೇಕು ಅನ್ನೋದು ಅವನಿಗೆ ಯೋಚನೆ ಇರೋದಿಲ್ಲ. ನಮ್ಮ ಅಪ್ಪ ಅಮ್ಮ ಇದ್ರ ಬಗ್ಗೆನೇ ಯೋಚಿಸಿ ಸೋತು ಹೋಗ್ಬಿಟ್ಟಿದ್ದಾರೆ ಗುರುಜಿ. ಅದಕ್ಕಾಗಿ ನಮ್ಮ ಅಮ್ಮನ ಆರೋಗ್ಯ ಕೂಡ ಚೆನ್ನಾಗಿಲ್ಲ. ಅವ್ನು ಸರಿ ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕಳಿಸಿದೆ. ಅಕ್ಕ ಬರ್ದಿರೋ ಪ್ರಶ್ನೆ ಚೆನ್ನಾಗಿದೆ. ಆದರೆ ಸಮಸ್ಯೆಗೆ ಇದು ಜನರಲ್ಲಾಗಿ ಒಂದಷ್ಟು ಉತ್ತರ ಕೊಡ್ಬೋದು. ಬಿಟ್ಟರೆ ವ್ಯಕ್ತಿಗತವಾಗಿ ಈ ವ್ಯಕ್ತಿಯಲ್ಲಿರ್ತಕ್ಕಂಥ ಸಮಸ್ಯೆ ಏನು ಎಂಬತಕ್ಕಂಥದ್ದಕ್ಕೆ ಆಧಾರ ಇಲ್ದಿರ ಮಾತಾಡೋದು ಬಹಳ ಕಷ್ಟ ಅನಿಸುತ್ತೆ. ಆದರೆ ಒಂದಂತೂ ಸತ್ಯ, ಇಂಥ ಪರಿಸ್ಥಿತಿಗಳು ತುಂಬ ಕುಟುಂಬಗಳಲ್ಲಿದೆ. ತುಂಬ ಮನೆಗಳಲ್ಲಿ ಗಂಡು ಮಕ್ಕಳು ಬಹುಶಃ ಇಂಥದ್ದೇ ಜಾಸ್ತಿ ಮಾಡ್ತಾರೆ.
ಗಂಡ್ಮಕ್ಳು ಹೀಗೆ ಮಾಡಲಿಕ್ಕೆ 2 ಪ್ರಧಾನವಾದಂಥ ಕಾರಣ ಇರುತ್ತೆ. ಒಂದು, ಪ್ರೀತಿ ವಿಶ್ವಾಸವಾಗಿ ನನ್ನ ಮಗು ನನ್ನ ಮನೆ ಚೆನ್ನಾಗಿರಲಿ, ನನ್ನ ಮನೇಲಿ ನನ್ನ ಮಗ ಚೆನ್ನಾಗಿರಲಿ ಅಂತ ಹೇಳಿ ಆಸೆ ಪಟ್ಟು ಮಕ್ಕಳನ್ನು ಬೆಳೆಸೋದು ತಪ್ಪಲ್ಲ. ಆದರೆ ಇದನ್ನು ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ದಿರ ಮನೇಲಿ ಅಪ್ಪ ಅಮ್ಮ ಸಲಿಗೆ ಕೊಟ್ಟಿದ್ದಾರಲ್ಲ, ಅಪ್ಪ ಅಮ್ಮ ನಮ್ಮನ್ನು ಏನೂ ಮಾತಾಡ್ತಿಲ್ವಲ್ಲ, ಅಪ್ಪ ಅಮ್ಮ ನನ್ನ ಕಷ್ಟಕ್ಕೆ ಎಲ್ಲಕ್ಕೂ ಸ್ಪಂದಿಸ್ತಾರಲ್ಲ, ಅಥವಾ ಕಷ್ಟ ಅನ್ನೋದಕ್ಕಿಂತ ನನಗೆ ಬೇಕು ಬೇಡಗಳ ಚಿಂತನೆ ಮಾಡಿ ನಾನು ಹೇಗೆ ನಡೆದ್ರೂ ಸಹಿತ ಅವ್ರು ಒಪ್ಕೋತಾ ಇದ್ದಾರಲ್ಲ ಅಂತಕ್ಕಂಥ ಆಲೋಚನೆಗೆ ಬಂದುಬಿಡ್ತಾರಲ್ಲ ಮಕ್ಕಳು, ಅಲ್ಲಿ ತಪ್ಪಾಗತ್ತೆ. ಮಕ್ಕಳನ್ನು ಕ್ರಮಶಿಕ್ಷಣದಲ್ಲಿ ನಾವು ಎಲ್ಲಿವರೆಗೂ ಮಕ್ಕಳು ಸರಿಯಾದಂಥ ಹಿಡಿತಕ್ಕೆ ಬರುವವರೆಗೂ ನಾವು ತಗೊಳ್ಳೇಬೇಕು ಜವಾಬ್ದಾರಿ, ಇಲ್ಲ ಅಂದರೆ ವ್ಯತ್ಯಾಸ ಆಗಿಬಿಡುತ್ತೆ. SLC ಎಂಬತಕ್ಕಂಥದ್ದು, ಇವರು SLCನಲ್ಲಿ ಮಕ್ಕಳು 8th, 7th, 8th, 9th ಆ 3 ಭಾಗ ಏನಿದೆ 7, 8, 9 ಆ 9ನೇ ಕ್ಲಾಸ್ ಓದೋ ತನಕನೂ ಮಕ್ಕಳು ಒಂದು ಹಿಡಿತದಲ್ಲೇ ಇರಬೇಕು. ಅಪ್ಪಿತಪ್ಪಿ ನಾವು ಅಲ್ಲಿ ಸ್ವಲ್ಪ ಲೂಸ್ ಬಿಟ್ಟಿದ್ದೇ ಆದರೆ ಆಗೇನಾಗುತ್ತೆ, ಮಕ್ಕಳು ಅಲ್ಲಿ ದಾರಿ ತಪ್ಪಿದ್ರೆ ಕಂಪ್ಲೀಟಾಗಿ ಅವ್ರು ನಮ್ಮ ಹಿಡಿತಕ್ಕೆ ಸಿಕ್ಕೋದೇ ಇಲ್ಲ. SLC ಆಯಿತು ಅಂದರೆ ಅವ್ರು ಅಂದುಕೊಳ್ಳೋದೇನಪ್ಪ ಅಂದರೆ ದೊಡ್ಡದಾದಂಥ ಒಂದು ಬಾರ್ಡ್ರ್ ದಾಟಿಬಿಟ್ಟಿದ್ದೀವಿ ನಾವು, ಈ ಬಾರ್ಡ್ರ್ ದಾಟದ ಮೇಲೆ ಇನ್ನೆಲ್ಲ ನಮ್ಮದೇ ಸ್ವತಂತ್ರ ಬದುಕಿದೆ, ನಾನು ಕಾಲೇಜ್ಗೆ ಹೋಗೋ ಹುಡುಗ ಆಗಿದ್ದೇನೆ ಅಥವಾ ನನ್ನದೇದಂಥ ಒಂದು ಬದುಕಿದೆ ಅಂತ ಚಿಂತನೆ ಮಾಡ್ತೀವಿ. ಈ ಮಧ್ಯದಲ್ಲಿ ಹಣೆ ಬಾರಕ್ಕೆ ಒಂದಷ್ಟು ಜನ ಸ್ನೇಹಿತರಿರ್ತಕ್ಕಂಥವರು ಒಳ್ಳೆ ಸಜ್ಜನರು ಸಿಕ್ಕಿದ್ರೆ ಪರವಾಗಿಲ್ಲ, ಸಜ್ಜನರ ಸವಾಸ ಒಂದಷ್ಟು ಬೆಳಕು ಸಿಗುತ್ತೆ. ಅಲ್ಲಿ ದುಶ್ಚಟವನ್ನು ಕಲಿತು ಮನೆಯಲ್ಲಿ ತಂದೆ ತಾಯಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಕೆಲವೊಬ್ಬರು ಮನೆಗಳಲ್ಲಿ ಮಕ್ಕಳನ್ನು ಕೇರೆ ಮಾಡೋದಿಲ್ಲ. ತಂದೆ ತಾಯಿ ಅವರ ಉದ್ಯೋಗಕ್ಕಾಗಿ, ಅವರ ಜೀವನೋಪಾಯಕ್ಕಾಗಿ, ಅವರ ಕಷ್ಟಕ್ಕಾಗಿ ಬೆಳಗ್ಗೆ ತಾಯಿನೂ ಕೆಲಸಕ್ಕೆ ಹೋಗ್ತಾಳೆ, ತಂದೆನೂ ಕೆಲಸಕ್ಕೆ ಹೋಗ್ತಾರೆ. ಆಗ ಇವ್ರದ್ದೇ ಪ್ರಪಂಚ ಆಗೋಗ್ಬಿಟ್ಟಿರುತ್ತೆ. ಇದೆಲ್ಲಕ್ಕೂ ಮಾರಕ ಹಾಳಾದ ದರಿದ್ರ ಮೊಬೈಲ್. ಈ ಮೊಬೈಲ್ ಎಂಬತಕ್ಕಂಥದ್ದು ಇದೆಯಲ್ಲ, ಮಕ್ಕಳ ಜೀವನವನ್ನು ಹಾಳು ಮಾಡ್ತಾ ಇದೆ. ನೋಡಿ, ಹಿಂದೆ ಪುಸ್ತಕಗಳಿತ್ತು, ತಲೆ ಎತ್ತಿ ನಿಲ್ಲುವಂಥದ್ದಿತ್ತು. ಮೊಬೈಲ್ ಬಂತು, ತಲೆಯಿಂದ ಮೇಲೆತ್ತಿದ್ದಂಗೆ ಮಾಡಿಬಿಡ್ತು. ಇವತ್ತು ಮಕ್ಕಳು ತಲೆ ಬಗ್ಸಿ ಕೂತ್ಕೊಂಡ್ಬಿಟ್ರೆ ಅವ್ರು ಗೇಮ್ ಆಡ್ತಾರಾ, ಪ್ರಪಂಚ ನೋಡ್ತಾರೋ ಅಥವಾ ಇನ್ನೇನು ನೋಡ್ತಾರೋ ಅದು ಏನೂ ಗೊತ್ತಾಗಲ್ಲ. ಪಕ್ಕದಲ್ಲಿರ್ತಕ್ಕಂಥವ್ರು ಏನು ಮಾಡ್ತಾರೋ ಗೊತ್ತಲ್ಲ, ಪಕ್ಕದಲ್ಲಿ ಒಂದು ಹಾವು ಬಂದರೂ ಸಹಿತ ಅವ್ರಿಗೆ ಪ್ರಜ್ಞೆನೇ ಇರೋದಿಲ್ಲ. ಮೊಬೈಲ್ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಮುಗಿದೋಯ್ತು, ಮೊಬೈಲಲ್ಲೇ ಪ್ರಪಂಚ. ಇನ್ನು ಇದರ ಮಧ್ಯದಲ್ಲಿ ಅಲ್ಲಿ ಕಾಣುವಂಥ ಒಂದು ಬದುಕಿಗೆ ನಾನು ಯಾಕೆ ಹೋಗಬಾರ್ದು ಅಂತ ಚಿಂತನೆ ಮಾಡುವಾಗ ಮನೇಲಿಟ್ಟರೆ ದುಡ್ಡು ಹೊಡ್ಕೊಂಡು ಹೋಗ್ತಾರೆ, ಅಪ್ಪ ಅಮ್ಮನೂ ಸಹಿತ ಬೀದಿಗೆ ತೊಗೊಂಬರ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದಾದರೆ ಪಾಕೆಟನ್ನು ಹೊಡೆದು ಮುಂದೆ ಎಲ್ಲರೂ ದಾರಿ ತಪ್ಪಿಡ್ತಾರೆ. ಅಂದರೆ ಇದೆಲ್ಲವೂ ನಡೀತಾ ಇದೆ. ಇದನ್ನು ಎಲ್ಲಿ ತಪ್ಪು ಅನ್ನೋಣ, ಯಾವುದು ಬೇಕು ಯಾವುದು ಬೇಡ ಅನ್ನೋಣ. ಇವತ್ತಿನ ಪ್ರಪಂಚ ಹೀಗಿದೆ. ಪ್ರಪಂಚ ಅನ್ನೋಕ್ಕಿಂತ ಪರಿಸ್ಥಿತಿಗಳು ಹಾಗಾಗಿ ಹೋಗ್ತಾ ಇದೆ. ಯಾವುದು ಬೇಡ ಅಂದ್ವೋ ಅದನ್ನೇ ಮಕ್ಕಳ ಕೈಲಿ ಕೊಡೋಂಗೆ ಆಗೋಯ್ತು. ಯಾವುದು ಮಾರಕ ಅಂತ ಗೊತ್ತಿದ್ದು 4 ದಿವಸ ಅದನ್ನು ವಿರೋಧ ಮಾಡಿದ್ವೋ ಆಮೇಲೆ ಅದನ್ನು ಮನೆಗೆ ತಂದು ನಾವೇ ಕೂಡಿಸಿ ಹೂನಾರ ಹಾಕೋಂಗೆ ಆಗೋಯ್ತು. ಇಂತಹ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಹಾಗಾಗಿ ಮಕ್ಕಳ ಲಾಲನೆ ಪಾಲನೆ ಎಂಬತಕ್ಕಂಥದ್ದು, ಜವಾಬ್ದಾರಿ ಎಂಬತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಪೋಷಕರು ಸಾಧ್ಯವಾದಷ್ಟು ಎಚ್ಚರಿಕೆ ವಹಿಸಲೇಬೇಕು. ಎಚ್ಚರಿಕೆ ಇಲ್ಲದಿರ ನಡೆಯುವಂತಹ ಮಕ್ಕಳಾದರೆ ಎಲ್ಲೋ 1000ಕ್ಕೆ 1-2 ಮಕ್ಕಳಿರ್ಬೋದು. ಆ ಥರ 1000ಕ್ಕೆ 1-2 ಬಿಟ್ಟರೆ ಎಲ್ಲ ಮಕ್ಕಳಲ್ಲೂ ಇಂತಹ ವಿಭಿನ್ನ ಆಲೋಚನೆಗಳಿದೆ. ಇನ್ನು ಇದರ ಮಧ್ಯದಲ್ಲಿ ಸಾಧ್ಯವಾದಷ್ಟು ಮಕ್ಕಳಲ್ಲಿ ಇಂತಹ ಗುಣ ಬರಬಾರ್ದು ಅನ್ನೋದಾದರೆ ಮಕ್ಕಳನ್ನು ಸಾಧ್ಯವಾದಷ್ಟು ಒಂದು ಮುಷ್ಟಿಯಲ್ಲಿ ಇಡಬೇಕು. ಮುಷ್ಟಿ ಅಂದರೆ ಏನು? 4 ಕಡೆ ಮಧ್ಯದಲ್ಲಿ ಎಲ್ಲರೂ ಸಹಿತ ಬಾಂಧವ್ಯವಾಗಿ ಎಲ್ಲರೂ ಒಗ್ಗೂಡಿಸ್ಕೊಂಡು ಇರುವಂತಹ ಕಾಲ ಆಗಬೇಕು. ಮನೇಲಿ 4 ರೂಮ್ ಇತ್ತು ಅಂದರೆ 4 ಜನ 4 ಮೂಲೆಗೆ ಸೇರಿಕೊಂಡ್ರೆ ದೊಡ್ಡವ್ರ ಕಷ್ಟ ಕೇಳೋರು ಯಾರು, ಅವ್ರ ಕಷ್ಟ ಆಗೋ ಅರ್ಥ ಮಾಡ್ಕೊಳ್ಳೋದೇನು, ಮತ್ತು ಯಾವ ಸಮಾಚಾರ ಮನೇಲಿ ಏನು ಸಮಸ್ಯೆ ನಡೀತಿದೆ, ಯಾವ ಸಮಸ್ಯೆಗೆ ಏನು ಪರಿಹಾರ ಹುಡುಕಬೇಕಾಗಿದೆ, ಇದು ಯಾವುದೂ ಅರ್ಥ ಆಗದಂಥ ರೀತಿಯಲ್ಲಿರುತ್ತೆ. ಅದಕ್ಕಾಗಿ ಇಂತಹ ತಪ್ಪುಗಳೆಲ್ಲ ಸಾಕಷ್ಟು ತಪ್ಪುಗಳಿದೆ. ಈ ತಪ್ಪುಗಳನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಮಾತ್ರ ಮುಂದೆ ಮಕ್ಕಳ ಫ್ಯೂಚರ್ ಚೆನ್ನಾಗಿರುತ್ತೆ. ಮಕ್ಕಳಿಗೆ ವಯಸ್ಕರಾದಮೇಲೆ ಒಂದಷ್ಟು ವಯಸ್ಸು ಬಂದ ಮೇಲೆ ನಾವು ಹೇಳುವಂಥ ಪಾಠ ಪ್ರವಚನಗಳು ಅವರಿಗೆ ಪ್ರತಿನಿತ್ಯದ ಒಂದಷ್ಟು ಮನಸ್ಸಿಗೆ ನೋವು ಉಂಟು ಮಾಡುವಂಥ ರೀತಿ ಆಗುತ್ತೆ ವಿನಃ ಮಕ್ಕಳಿಗೆ ಸರಿಯಾದ ಪಾಠ ಪ್ರವಚನ ಆಗೋದಿಲ್ಲ. ಮಕ್ಕಳಿಗೆ ಇವತ್ತಿನ ಕಾಲಧರ್ಮಕ್ಕೆ ಹಿಂದೆಲ್ಲ ಬರ್ತಕ್ಕಂಥ ಫಿಲಿಮ್ಸು ತಂದೆ ತಾಯಿನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಮಕ್ಕಳು ಕೂತ್ಕೊಂಡ್ರೆ ಫಿಲಿಮ್ಗೆ, ಅಥವಾ ಮಕ್ಕಳನ್ನು ಫಿಲಿಮ್ ಕರ್ಕೊಂಡು ಹೋಗಿ ಕೂಡಿಸ್ಕೊಂಡ್ರೆ ಅಲ್ಲಿ ಹೇಳುವಂಥ ಕೆಲವಷ್ಟು ನೀತಿ ಪಾಠಗಳು ಮಕ್ಕಳಿಗೆ ಅರಿವು ಮೂಡಿಸ್ತಾ ಇತ್ತು. ಆದರೆ ಇವತ್ತಿನ ದಿವಸ ಮಕ್ಕಳನ್ನ ಕರ್ಕೊಂಡು ಫಿಲಿಮ್ಗೆ ಹೋಗ್ಬೇಕಾದ್ರೆ ಯೋಚನೆ ಮಾಡಬೇಕು, ಕರ್ಕೊಂಡು ಹೋಗ್ಬೇಕಾ ಬೇಡಬಪ್ಪ ಅಂತ. ಯಾಕೆಂದ್ರೆ ಮಕ್ಕಳ ಪಕ್ಕ ಕೂತ್ಕೊಂಡು ತಂದೆ ತಾಯಿನೂ ಫಿಲಿಮ್ ನೋಡೋಂಗಿಲ್ಲ. ಆ ಮಕ್ಕಳು ನೋಡೋದನ್ನು ನೋಡಿ ಒಂಥರ ಮುಜುಗರಕ್ಕೆ ಹಿಂಸೆ ಪಡುವಂಥ ಪರಿಸ್ಥಿತಿ ಆಗ್ತಿದೆ. ಎಲ್ಲೂ ಇಲ್ಲ. ಅಂದರೆ ನೀತಿ ಪಾಠ ಆಗಲಿ, ಬೇಕಾಗಿದ್ದ ಸಮಾಜಕ್ಕೆ ಬೇಕಾಗಿದ್ದ ಸೂಕ್ತ ಪಾಠಗಳಾಗಲಿ ಇವತ್ತಿಲ್ಲ. ಶಾಲಾ ಕಾಲೇಜುಗಳಲ್ಲಿ ಬರೀ ಪುಸ್ತಕದ ಬದನೇಕಾಯಿ ಇದೀವಿ ವಿನಃ ತಂದೆ ತಾಯಿ ಬಗ್ಗೆ ಮನೇಲಿ ಫಸ್ಟು ನಾವು ತೀರಿ ಹೇಳ್ಕೊಡ್ಬೇಕಾದ್ದು, ನಿಮ್ಮ ತಂದೆ ಏನು ಮಾಡ್ತಾರೆ, ತಾಯಿ ಹೇಗಿದ್ದಾರೆ, ನಿಮ್ಮ ಮನೆತನ ಏನು, ನಿಮ್ಮ ಕಷ್ಟ ಏನು, ನಿಮ್ಮ ಹಿಂದಿನವ್ರು ಏನು ಕಷ್ಟಪಡ್ತಿದ್ದಾರೆ, ಕಷ್ಟಪಟ್ಟು ನಿಮ್ಮ ಜೀವನಕ್ಕೆ ಎಷ್ಟು ಅವ್ರು ಶ್ರಮಿಸ್ತಿದ್ದಾರೆ, ಇದರ ಪಾಠ ಪ್ರವಚನ ಇಲ್ಲವೇ ಇಲ್ಲ. ಇದಕ್ಕೂ ಅಂದರೆ ಟೀಚರ್ಸ್ಗೂ ಸಂಬಂಧನೇ ಇಲ್ಲ. ಟೀಚರ್ಸ್ ಇರ್ತಕ್ಕಂಥದ್ದು ಏನಂದರೆ ಅಲ್ಲಿರುವಂಥ ಸೆಂಟ್ರಲ್ ಸಿಲೆಬಸ್ಸು ಅಥವಾ ಸ್ಟೇಟ್ ಸಿಲೆಬಸ್ಸು, ಆ ಸಿಲೆಬಸ್ಸಲ್ಲಿ ಏನಿದೆ
ಯಾರ್ದೋ ಹೋಗಿರ್ತಕ್ಕಂಥ ಸತ್ತಿರ್ತಕ್ಕಂಥ ವ್ಯಕ್ತಿಗಳ ಕಥೆನ ಹೇಳ್ಕೊಂಡು ಮಕ್ಕಳನ್ನ ತಯಾರು ಮಾಡ್ತಿದ್ದೀವಿ ವಿನಃ ಮಕ್ಕಳಿಗೆ ನಿಜಕ್ಕೂ ನಿಮ್ಮ ಅಪ್ಪ ಅಮ್ಮ ಏನು ಕಷ್ಟಪಡ್ತಿದ್ದಾರೆ, ನೀನು ಬದುಕೇನಪ್ಪ, ಮುಂದೆ ನೀನು ಹೀಗಿದ್ರೆ ಹೇಗೆ ಆಗಿ ಚೇಂಜ್ ಆಗ್ತೀಯಾ, ಈ ಪಾಠ ಪ್ರವಚನ ಇಲ್ಲ. ಇದೆಲ್ಲ ಒಂದಕ್ಕೊಂದು ತುಂಬ ಬದಲಾವಣೆಗಳು ಬರಬೇಕು. ಆ ಬದಲಾವಣೆ ಯಾವಾಗ ಬರುತ್ತೋ, ಯಾವಾಗ ಸರಿ ಹೋಗುತ್ತೋ. ಆದರೆ ಒಂದಂತೂ ಸತ್ಯ, ಆ ವ್ಯಕ್ತಿಯ ಅಂದರೆ ನೀವು ಕಳಿಸಿರ್ತಕ್ಕಂಥ ವ್ಯಕ್ತಿಯ ಅವನ ಕಣ್ಣರೇಖೆ ಆಗಲಿ, ಅವನ ಜಾತಕ ಆಗಲಿ, ಅಥವಾ ಅವನ ಜನ್ಮ ನಕ್ಷತ್ರ ಆಗಲಿ, ಇದು ಯಾವುದೂ ಇಲ್ಲದಿರ ನಾನು ಅವನಿಗೆ ಇದ್ರ ಬಗ್ಗೆ ಸರಿಯಾದಂಥ ಮಾಹಿತಿ ಕೊಡೋದು ತುಂಬ ಕಷ್ಟ ಅನಿಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.